ವಾಕ್ಯ. ರೋಮ 13ನೇ ಅಧ್ಯಾಯ 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಹಲ್ಲೆಲೂಯಾ. ಈ ಸಮಯ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವಂತ ಒಂದು ಸಮಯವಾಗಿದೆ ಅಂತ ನೀನು ಅರ್ಥ ಮಾಡ್ಕೋ. ನಿನ್ನ ಆತ್ಮಿಕ ಜೀವಿತ ಆತ್ಮಿಕವಾಗಿ ಮಲಗಿದೀಯಾ? ನೀನು ಆತ್ಮಿಕವಾಗಿ ಮಲಗಿರುವಂತ ನೀನು ಎಚ್ಚರವಾಗುವಂತ ಒಂದು ಸಮಯ ಇದು. ಇಲ್ಲವಾದ್ರೆ ಈ ಸಮಯದಲ್ಲಿ ಎಚ್ಚರವಾಗದೇ ಇದ್ದಾಗ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಕನ್ನಿಕೆಯರು ಹೇಗೆ ದೇವರ ರಾಜ್ಯವನ್ನ ಕಳ್ಕೊಂಡ್ರು, ಆ ಕನ್ನಿಕೆಯರಿಗೆ ಒಂದು ಹೆಸರಿದೆ, ಅವರು ಬುದ್ಧಿ ಇಲ್ಲದವರು. ಬುದ್ಧಿ ಇಲ್ಲದೆ ಇರುವಂತ 5 ಮಂದಿ ಕನ್ಯರು ದೇವರ ರಾಜ್ಯವನ್ನ ಕಳ್ಕೊಂಡು ಬಿಟ್ರು. ಬುದ್ಧಿವಂತರು ಎಚ್ಚರವಾಗಿದ್ದು ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರಿಗಾಗಿ ಕಾಯ್ತಾ ದೇವರ ಸಮ್ಮುಖದಲ್ಲಿ ದೇವರ ಬೇಕು ಅಂತ ಹೇಳಿ ದೇವರನ್ನ ಹುಡುಕುತ್ತಾ ಹೋದದರಿಂದ ಅವರು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಬುದ್ಧಿಹೀನರಾಗಿ ನಡೆಯದೆ ಬುದ್ಧಿವಂತರಾಗಿ ನಡಿಬೇಕನ್ನುವಂತ ಆಸೆಯಿಂದ ದೇವರು ಇವತ್ತು ಈ ವಾಕ್ಯವನ್ನ ಪ್ರಕಟಿಸಿದ್ದಾರೆ. ಹಲ್ಲೆಲೂಯಾ. ಇದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರಿತಿಕೋ ಅಂತ ಹೇಳ್ತದೆ, ಅರಿತಿಕೋ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ಇದೀರಾ ಇದೆ? ಹಲ್ಲೆಲೂಯಾ. ಓಕೆ, ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದುದಕ್ಕಿಂತ ಈಗ ನಿಮ್ಮ ವಿಮೋಚನೆಯ ದಿನವು ಹತ್ತಿರವಾಯಿತು, ನಿಮ್ಮ ಬಿಡುಗಡೆಯ ದಿನವು ಹತ್ತಿರವಾಯಿತು, ದೇವರ ರಾಜ್ಯ ಸೇರುವ ದಿನವು ಹತ್ತಿರವಾಯಿತು, ದೇವರ ಜೊತೆಯಲ್ಲಿ ಜೀವಿಸುವ ದಿನವು ಹತ್ತಿರವಾಯಿತು, ದೇವರೊಂದಿಗೆ ನಡೆಯುವ ದಿನವು ಹತ್ತಿರವಾಯಿತು, ಆ ವಾಗ್ದಾನ ದೇಶವನ್ನ ಪ್ರವೇಶಿಸುವ ದಿನವು ಹತ್ತಿರವಾಯಿತು. ಆದ್ರೆ ಈಗಲೂ ಕೂಡ ನೀನು ಯಾಮಾರೆ ಕೂತ್ರೆ ನಿನ್ನ ಜೀವಿತದಲ್ಲಿ ನಿನ್ನಷ್ಟು ನಷ್ಟ ಅನುಭವಿಸಿದ ವ್ಯಕ್ತಿ ಇರಲಿಕ್ಕಿಲ್ಲ. ಆ ಮಾತು ಯೂದನಿಗೆ ಹೇಳಿದ ಮಾತು ಇವತ್ತು ನಿನಗಾಗಬಾರ್ದು. ಈ ಮನುಷ್ಯ ಹುಟ್ಟಬಾರ್ದಾಗಿತ್ತು ಅನ್ನುವಂತ ಮಾತು ನಿನಗೆ ಬರಬಾರ್ದು. ಅದಕ್ಕಾಗಿ ಇವತ್ತು ಎಚ್ಚೆತ್ತುಕೊಳ್ಳೋದಾದ್ರೆ ವಾಗ್ದಾನ ದೇಶಕ್ಕೆ ಪ್ರವೇಶಿಸ್ತೀವಿ. ನಿನ್ನ ಪಕ್ಕದಲ್ಲಿದ್ದವರಿಗೆ ಕೇಳಿ, ಆತ್ಮಿಕದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೆ. ಕೆಲವೊಬ್ಬರು ನಾಯಿಗೆ ಬಿದ್ದಿದ್ರು, ನಾನು ಹೀಗೆ ಇದ್ದೀನಿ, ಭಾರಿ ಸ್ಟ್ರಾಂಗ್ ಆಗಿದ್ದೀನಿ, ಒಂದು ಬಿರುಗಾಳಿ ಬರಲಿ ಗೊತ್ತಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಕೇಳ್ರಿ, ಆತ್ಮಿಕದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೆ, ಎದ್ದೇಳು. ನಾನು ಬಿದ್ದಿದ್ದೀನಿ, ನಾನು ಎದ್ದೇಳ್ತೇನೆ. ಪ್ರೀತಿಯ ದೈವಜನರೇ, ಬಿಡುಗಡೆಯ ದಿನವು ಹತ್ತಿರವಾಯಿತು, ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವ ದಿನವು ಹತ್ತಿರವಾಯಿತು, ದೇವರೊಂದಿಗೆ ನೀನು ಕೂತುಕೊಳ್ಳುವಂತಹ ದಿನ ಹತ್ತಿರವಾಯಿತು, ನೀನು ದೇವ ದೂತರಿಗೆ ನ್ಯಾಯ ತೀರಿಸುವ ದಿನ ಹತ್ತಿರವಾಯಿತು. ಈ ಜನಾಂಗದ ಮೇಲೆ ನ್ಯಾಯ ತೀರಿಸುವುದಕ್ಕಾಗಿ ದೇವರ ಪಕ್ಷದಲ್ಲಿದ್ದು ನ್ಯಾಯ ತೀರಿಸುವಂತಹ ದಿನ ನಿನಗೆ ಹತ್ತಿರವಾಯಿತು. ಹಲ್ಲೆಲೂಯಾ. ಅದರ ಜೊತೆಗೆ ದೇವರ ವಿರುದ್ಧವಾಗಿ ನಡೆದರೆ ನಿನಗೂ ನ್ಯಾಯ ತೀರಿಸುವ ದಿನ ಹತ್ತಿರವಾಯಿತು. ದೇವರಿಗೆ ಅವರ ಉದ್ದೇಶಕ್ಕಾಗಿ ನಿನ್ನನ್ನು ಕರೆದಿದ್ದಾನು, ಅದಕ್ಕೋಸ್ಕರವಾಗಿ ಇವತ್ತು ಸಿದ್ಧವಾಗು. ಅಂದ್ರೆ ಅವರಿಗೆ ಬೇಕಾಗಿಲ್ಲ, ಯಾಕಂತಂದ್ರೆ ಈ ಲೋಕನೇ ಅವರಿಗೆ ಶಾಶ್ವತ. ಇಟ್ಕೋರಿ, ಈ ಲೋಕ ನಿನಗೆ ಕೊಡುವ ಪ್ರತಿಫಲ ಒಂದು ದಿನ ನಿನಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಮೋಚನೆ ದಿನವು ಹತ್ತಿರವಾಯಿತು. ഇരുಳು ಅಂತಂದ್ರೆ ಕತ್ತಲೆ ಬಹಳ ಮಟ್ಟಿಗೆ ಕಳೆದು ಹೋಯಿತು. ಬೆಳಕು ಹಗಲು ನಿನಗೆ ಸಮೀಪವಾಗ್ತಾ ಇದೆ. ಒಬ್ಬರಿಗಿಬ್ಬರಿಗಷ್ಟೇ, ಹುಡುಗಿದವ್ರು ಕತ್ತಲಲ್ಲೇ ಕುತ್ಕೋಬೇಕಂತ ಆಸೆ ಇದೆ ಅನ್ಸುತ್ತೆ. ಈ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ഇരുಳು ಬಹಳ ಮಟ್ಟಿಗೆ ಅದು ಕಳೆದು ಹೋಗ್ಬಿಟ್ಟಿದೆ. ಆದ್ರೆ ಬೆಳಕು ನಿನ್ನ ಹತ್ತಿರ ಬರ್ತಾ ಇದೆ, ಹಗಲು ನಿನ್ನ ಹತ್ತಿರ ಬರ್ತಾ ಇದೆ. ಆ ದಿನದ ಒಳಗಡೆ ನೀನು ಸಿದ್ಧವಾಗಿ ಪ್ರವೇಶ ಮಾಡು. ಹಲ್ಲೆಲೂಯಾ. ಈಗ ಕತ್ತಲೆಗೆ ಸಂಬಂಧಪಟ್ಟಂತ ಕೃತ್ಯಗಳು, ಕೆಲಸಗಳನ್ನ ಬಿಟ್ಟು ಬೆಳಕಿಗೆ ಸಂಬಂಧಪಟ್ಟವಾದಂತ ಕಾರ್ಯಗಳನ್ನ, ಗುಣಗಳನ್ನ, ಆಯುಧಗಳನ್ನ ನೀನು ಏನ್ ಮಾಡು? ಧರಿಸಿಕೊಳ್ಳು.
ಕತ್ತಲೆ ಕಳೆದು ಹೋಗ್ಬಿಡ್ತದೆ, ಬೆಳಕು ಹತ್ತಿರವಾಗ್ತಾ ಇದೆ. ಕತ್ತಲೆಯ ಗುಣಗಳನ್ನ ಬಿಟ್ಬಿಡ್ರಿ, ಬೆಳಕಿನ ಗುಣಗಳನ್ನ ಧರಿಸಿಕೊಳ್ಳ್ರಿ. ಆ ಬೆಳಕಿಗೆ ಒಡೆಯನಾದವನು, ಬೆಳಕಾಗಿ ಜೀವಿಸುವವನು ನಮ್ಮಲ್ಲ ಮಧ್ಯದಲ್ಲಿ ಅತಿ ಶೀಘ್ರವಾಗಿ ಆತನು ಪ್ರವೇಶ ಮಾಡಲಿಕ್ಕಿದ್ದಾನೆ. ಅತಿ ಶೀಘ್ರವಾಗಿ ನಿನ್ನ ಹತ್ತಿರ ಬರ್ಲಿಕ್ಕಿದ್ದಾನೆ. ಅತಿ ಶೀಘ್ರವಾಗಿ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಅತಿ ಶೀಘ್ರವಾಗಿ ನಿನ್ನನ್ನ ಇಡಬೇಕಾದ ಸ್ಥಾನದಲ್ಲಿ ನಿನ್ನನ್ನ ದೇವರು ಇಡ್ಲಿಕ್ಕಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕತ್ತಲೆಗೆ ಸಂಬಂಧಪಟ್ಟ ಕೆಲಸಗಳು ಯಾವುವು? ದುಂದೌತನ, ಕುಡುಕುತನ, ಕಾಮ ಶರೀರದ ಇಚ್ಛೆಗಳು, ನಿರ್ಲಜ್ಜ ಅಂದ್ರೆ ಲಜ್ಜೆ ಕೆಲಸ, ಲಜ್ಜೆಗೆಟ್ಟ ಕೆಲಸ ಅಂತೀವಲ್ಲ, ಅಂತ ಕೆಲಸಗಳಿಂದ ಜಗಳ, ಹೊಟ್ಟೆ ಕಿಚ್ಚು, ಕಾಲವು ಕಳೆಯದೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ, ಮರ್ಯಾದಸ್ಥರಾಗಿ ನಡೆದುಕೊಳ್ಳೋಣ. ಲಜ್ಜೆಗೆಟ್ಟ ಕೆಲಸಗಳನ್ನ, ತಪ್ಪಾದ ಕೆಲಸಗಳನ್ನ, ದೌದುತನವನ್ನ ಅಥವಾ ಕುಡುಕುತನವನ್ನ ಅಥವಾ ಕೆಟ್ಟ ಚಟಗಳನ್ನ, ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ಬಿಟ್ಟು, ಕತ್ತಲೆಗೆ ಸಂಬಂಧಪಟ್ಟಂತ ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ಧರಿಸಿಕೊಳ್ಳ್ರಿ. ಮಾನಸ್ಥರಾಗಿ ಜೀವನ ಮಾಡ್ರಿ. ಮರ್ಯಾದೆ ಕಳ್ಕೊಂಡು ಜೀವನ ಮಾಡಬೇಡ್ರಿ, ಮರ್ಯಾದೆ ಉಳ್ಳವರಾಗಿ ಜೀವಿಸಿ. ಕರ್ತನ ಸನ್ನಿಧಿಯಲ್ಲಿ ಕೂತ್ಕೋ. ಆ ದಿನ ಬರ್ತದೆ, ಯಾರು ಸನ್ಮಾನಕ್ಕೆ ಯೋಗ್ಯರಿಲ್ಲದ ರೀತಿಯಲ್ಲಿ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಯಾರು ನೀನು ಯಾವತ್ತೂ ಎದುರ ನೋಡದ ರೀತಿಯಲ್ಲಿ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಆ ಸನ್ಮಾನಕ್ಕಾಗಿ ನೀನು ಕಾಯಿ. ದೇವರಿಗೆ ಮರ್ಯಾದಸ್ಥರಾಗಿ, ದೇವರಿಗೆ ಗೌರವಸ್ಥರಾಗಿ, ದೇವರಿಗೆ ಭಯ ಪಡುವವರಾಗಿ. ಆದ್ರೆ ಜನರ ಮುಂದೆ ಮರ್ಯಾದಸ್ಥರಾಗಿ ಭಾರಿ ನಾಟಕ ಮಾಡ್ತೀವಿ ನಾವು. ಜನರ ಮುಂದೆ ನಮ್ಮ ಮರ್ಯಾದೆ ಬಹಳ ಮೇಂಟೈನ್ ಮಾಡ್ತೀವಿ. ಜನರ ಮುಂದಲ್ಲ, ನಿಜವಾದ ಮರ್ಯಾದೆ ನೀನು ವೈಯಕ್ತಿಕವಾಗಿ ಇದ್ದಾಗ ನೀನು ಹೆಂಗಿರ್ತೀಯಲ್ಲ ಆ ಮರ್ಯಾದೆ ದೇವರು ನಿನ್ನನ್ನು ಕಾಪಾಡುತ್ತೀವಿ. ಹಲ್ಲೆಲೂಯಾ. ಜನ ನೋಡಿ ನಟನೆ ಮಾಡೋದಕ್ಕಾಗಿ ಅಲ್ಲ, ನೀನು ದೇವರ ಮುಂದೆನೂ ನೀತಿವಂತನಾಗಿ ಜೀವಿಸಬೇಕು ಅನ್ನೋದೇ ಆತನ ಉದ್ದೇಶ. ಹಲ್ಲೆಲೂಯಾ. ಏನಂತ ತೋರಿಸ್ಕೊಡ್ತದಪ್ಪ ಈಗಿನ ಕಾಲ ಅಂತಂದ್ರೆ? ಏನ್ ತೋರಿಸ್ಕೊಡ್ತದೆ? ಸಮಯದ ಪ್ರಜ್ಞೆ. ಏನ್ ತೋರಿಸ್ಕೊಡ್ತದೆ? ಸಮಯದ ಪ್ರಜ್ಞೆ. ಸಮಯವನ್ನ ಸುಮ್ಮನೆ ಕಳ್ಕೋಬೇಡಿ, ಅದನ್ನ ಬೆಲೆ ಉಳ್ಳದೆಂಬುದಾಗಿ ಅದನ್ನ ಹಲ್ಲೆಲೂಯಾ ಉಪಯೋಗಿಸಿಕೊಳ್ಳ. ಕೆಲವೊಬ್ಬರು ಹೇಳ್ತಾರೆ, ನಾಳೆ ಹೋಗೋಣ ಬಿಡ್ರಿ, ನಾಳೆ ಇದೆಯಲ್ಲ ಸಮಯ, ನಾಳೆ ದಿನ ನಿಂದ. ಬೈಬಲ್ ಏನ್ ಹೇಳ್ತದೆ? ಇವತ್ತಿನ ದಿನ ನಿನ್ನದು. ಈ ದಿನಕ್ಕಾಗಿ ಏನ್ ಮಾಡ್ಬೇಕು? ಈ ಕೊಡಲ್ಪಟ್ಟ ಸಮಯ ನಿನ್ನದು, ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋ. ನಾಳೆ ದಿನ ನಿನ್ನದಲ್ಲ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಇವತ್ತೇನ್ ಮಾಡ್ಬೇಕಾಗಿದೆಯೋ ಅದನ್ನ ಮಾಡು. ಇವತ್ತು ಹೇಗೆ ನಡಿಬೇಕಾಗಿದೆಯೋ ಅದರಂತೆ ನಡಿ. ಇವತ್ತು ಯಾವ ರೀತಿ ನಿನ್ನ ಜೀವನ ಕಟ್ಕೋಬೇಕು ಅದನ್ನ ನೀನು ಕಟ್ಕೋ. ಒಂದು ವೇಳೆ ನಾಳೆ ಒಂದು ದಿನ ಕೃಪೆಯಿಂದ ದೇವರೇನಾದ್ರೂ ಕೊಟ್ರೆ ಅದರಂತೆ ಜೀವನ ಮಾಡು. ಸಮಯ ಪ್ರಜ್ಞೆಯನ್ನು ಬಿಟ್ಟು ಹೋಗಬೇಡ. ಕೆಲವರಿಗೆ ಸಮಯ ಪ್ರಜ್ಞೆ ಇಲ್ಲ. ದೇವರಿಗೆ ಹೆಂಗೆ ಸನ್ಮಾನಿಸ್ತಾರೆ ಗೊತ್ತಿಲ್ಲ. ಡಾಕ್ಟರ್ ಕಡೆ ಹೋಗಿದ್ದೀರ? 12 ಡಾಕ್ಟರ್ ಇರಾದ್ರೆ ಹೋಗ್ಬಿಡ್ತಾರಂತಂದ್ರೆ ಸಮಯದ ಪ್ರಜ್ಞೆ ಲೋಕದಲ್ಲಿ ಹೇಗಿದೆ? ಕೆಲವೊಬ್ರು ವ್ಯಾಪಾರಸ್ಥರಲ್ಲಿ, ನೀವು 11 ಗಂಟೆಗೆ ನಿಮ್ಮ ವ್ಯಾಪಾರವನ್ನ ಪ್ರಾರಂಭ ಮಾಡೋರು 12 ಹೋಗ್ತೀರ ಅಲ್ರಿ? ದೇವರಿಗೆ ಕೊಡುವ ಗೌರವ ಇದೆ. ದೇವರು ಹೇಳ್ತಾನೆ, ನೀವು ನನ್ನನ್ನು ಸನ್ಮಾನ ಮಾಡ್ತಾ ಇಲ್ಲ, ಅವಮಾನ ಮಾಡ್ತಾ ಇದ್ದೀರಿ. ಹೇಗೆ ಗೊತ್ತಾ? ನೀವು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಿದ್ದೀರಿ, ಆದ್ರೆ ನಿಮ್ಮ ಮನಸ್ಸು ನನ್ನಿಂದ ಬಹಳ ದೂರ. ಈ ದುಃಖದ ಮಾತು ಸ್ವಲ್ಪ ಎದೆಗೆ ನೋವಾಗೋದಿಲ್ಲ. ಹಲ್ಲೆಲೂಯಾ. ಒಂದು ಸಮಯದ ಪ್ರಜ್ಞೆ, ಎರಡನೇದಾಗಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ನೀನು ಬಾ ಅಂತ ದೇವರು ಕರೀತಾನೆ. ಸಮಯ ಬರೋದ್ರೊಳಗಾಗಿ, ಆ ಸಮಯ ನಿನ್ನನ್ನು ದಾಟೋದ್ರೊಳಗಾಗಿ ಈ ಮದುವೆ ಮಾಡಿಸೋರಿಗೆ ಕೇಳಬೇಕು. ಮದುವೆ ಮಾಡಿಸುವಂತ ಪುರೋಹಿತರು ಇರ್ತಾರಲ್ಲ, ಒಳ್ಳೆ ಸಮಯ ಹೊಂಟಿದೆ, ತಾಳಿ ಕಟ್ಟು ಬಿಡ್ರಿ ಅಂದ್ರೆ ಒಂದು ಕೆಟ್ಟ ಸಮಯ ಬಂದೈತೆ ಅಂತ ಅರ್ಥ. ಹಲ್ಲೆಲೂಯಾ. ಒಳ್ಳೆ ಸಮಯ ಹೊಂಟೈತಂತ ಅಂದ್ರೆ ಕೆಟ್ಟ ಸಮಯ ಬರ್ತಾ ಇದೆ ಅಂತ ಅರ್ಥ.
ಸಮಯದ ಪ್ರಜ್ಞೆ ಇರುತ್ತದೆ. ಆ ಸಮಯ ದಾಟಿ ಹೋಗ್ಬಿಟ್ರೆ ಆಮೇಲೆ ಏನು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಕತ್ತಲೆ ಸಮಯ, ಕತ್ತಲೆಯ ಒಂದು ಕಾರ್ಯ ಬಿಟ್ಟು ಬೆಳಕಿನ ಕಡೆಗೆ ಬಾ ಅನ್ನುವಂಥದ್ದು ಏನ್ ಗೊತ್ತಾ? ಬಿಡುಗಡೆ ಅಂದ್ರೆ ಬಿಡಬೇಕಾದದನ್ನ ಬಿಟ್ಟು ಹಿಡಿಬೇಕಾದದನ್ನ ಹಿಡಿದು, ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಹಿಡ್ಕೋ. ಹಲ್ಲೆಲೂಯಾ. ಮೂರನೇದಾಗಿ ಅಲ್ಲಿ ನೋಡ್ತದೆ, ಧರಿಸಿಕೋ ಅಂತ ಹೇಳ್ತದೆ. ಯಾರನ್ನ ಧರಿಸ್ಕೋಬೇಕು? ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಬಟ್ಟೆ ಹೆಂಗೆ ಧರಿಸ್ಕೋತೀವೋ ಹಾಗೆ ಪ್ರತಿನಿತ್ಯ ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಪ್ರತಿನಿತ್ಯವೂ ಕ್ರಿಸ್ತನೊಂದಿಗೆ ಜೀವಿಸಬೇಕು. ಪ್ರತಿನಿತ್ಯ ಕ್ರಿಸ್ತನೊಟ್ಟಿಗೆ ನಡಿಬೇಕು. ಯಾರು ಪ್ರತಿದಿನ ನಾನು ಪ್ರಾರ್ಥನೆ ಮಾಡಿದೆ ಕ್ರಿಸ್ತನನ್ನ ಒಪ್ಪಿಸದೆ ಒಂದು ಕೆಲಸನ ನಾನು ಮಾಡೋದಿಲ್ಲ ಅನ್ನೋರು ಒಬ್ರು. 11ನೇ ವಾಕ್ಯದಲ್ಲಿ ನಿದ್ದೆಯಿಂದ ಎದ್ದೇಳಿ ಕ್ರಿಸ್ತನನ್ನು ಧರಿಸಿಕೊಂಡು ಅರ್ಥ ಜಾಗೃತಿಯನ್ನ ದೇವರು ಕೂಡಿಸ್ತಾನೆ. ಅರ್ಥ ನಿನ್ನನ್ನು ಎಚ್ಚರಿಸ್ತಾನೆ. ಪಕ್ಕದಲ್ಲಿದ್ದವರಿಗೆ ದೇವರು ನಿನ್ನನ್ನು ಎಚ್ಚರಿಸ್ತಾನೆ. ದೇವರು ನನ್ನನ್ನು ಎಚ್ಚರಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1ನೇ ಕೊರಿಂಥ 15ನೇ ಅಧ್ಯಾಯದ 58ನೇ ವಾಕ್ಯ ಹೀಗೆ ಹೇಳ್ತದೆ, ಸ್ಥಿರ ಚಿತ್ತತೆಯಿಂದ ಮಾಡುವ ಸೇವೆ, ಕೆಲಸ, ಸಹಾಯ ಮಾಡುವಂತದ್ದು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿದ್ದೀವಿ. ನೀ ಮಾಡುವ ಕೆಲಸ ನಿನ್ ಕೆಲಸ ಅಲ್ಲ, ಅದು ದೇವರು ಕೊಟ್ಟ ಕೆಲಸ ಅಂತ ನೀನು ಆಸಕ್ತಿಯಿಂದ ಮಾಡೋದಾದ್ರೆ ಅದರ ಪ್ರತಿಫಲ ಸಿಗುತ್ತೆ. ದೇವರ ಸನ್ನಿಧಿಯಲ್ಲಿ ನೀನು ದುಡಿಬೇಕು, ದೇವರಿಗಾಗಿ ಭಕ್ತಿಯಿಂದ ಜೀವನ ಮಾಡ್ಬೇಕಂತ ಹೇಳಿ ದೇವರು ನಿನ್ನನ್ನು ಕಾದರೆ ನೀನು ಯಾವ್ಯಾವುದೋ ದಿಕ್ಕಿಗೆ ಓಡಿ ಹೋಗ್ತಾ ಇದೆಯಲ್ಲ, ಅಶುದ್ಧ ಮಾಡಿಕೊಳ್ತಾ ಇದೆಯಲ್ಲ, ಹೇಗೆ ನೀನು ದೇವರ ಆಚರಣೆ? ಕೀರ್ತನೆ 50ನೇ ಅಧ್ಯಾಯ 23ನೇ ವಾಕ್ಯ. ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ನೀನು ಪ್ರಾರ್ಥನೆ ಮಾಡದೇ ಇರುವ ವ್ಯಕ್ತಿ ಇದ್ರೆ, ಪ್ರಾರ್ಥನೆ ಮಾಡಲೇಬೇಕಂತ ಹೇಳಿದವರು ಯಾರು? ದೇವರು. ಹಾಗಾದ್ರೆ ಇವತ್ತು ದೇವರ ಮಾತು ಕೇಳ್ತಾ ಇದ್ದೀವಿ. ವಾಕ್ಯ ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುತ್ತಾರೆ. ಯಾರು ಸ್ತುತಿ ಯಜ್ಞಗಳನ್ನ ಸಮರ್ಪಿಸ್ತಾರೋ, ಯಾರು ನನ್ನನ್ನ ಪ್ರಾರ್ಥಿಸ್ತಾರೋ, ಯಾರು ನನ್ನ ಸನ್ನಿಧಿಯಲ್ಲಿ ಬಂದು ಸೇರ್ತಾರೋ, ಯಾರು ಪ್ರತಿದಿನ ನನಗೆ ಸಹಾಯ ಬೇಕು ದೇವರೇ ಅಂತ ಕೇಳ್ತಾರೋ, ಆ ವ್ಯಕ್ತಿಗಳು ಮಾತ್ರ ನನ್ನನ್ನು ಗೌರವ ಕೊಡೋರು. ಯಾರೆಲ್ಲ ಪ್ರಾರ್ಥನೆ ಮಾಡೋದಿಲ್ವೋ, ಯಾರೆಲ್ಲ ನನ್ನ ಸಹಾಯ ಕೇಳೋದಿಲ್ವೋ, ಇವರು ನನ್ನನ್ನು ಗೌರವ ಕೊಡೋರಲ್ಲ, ಇವರು ನನ್ನನ್ನು ಅವಮಾನ. ಸನ್ಮಾನಕ್ಕೆ ವಿರೋಧ ಅವಮಾನ. ಯಾರು ನನಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಿ, ಯಾರು ನನ್ನನ್ನ ಪ್ರತಿನಿತ್ಯ ಹುಡುಕ್ತಾರೋ, ಯಾರು ಪ್ರತಿನಿತ್ಯವೂ ನನ್ನ ಜೊತೆಯಲ್ಲಿ ನಡಿಬೇಕಂತ ಆಸೆ ಪಡ್ತಾ ಇದ್ದಾರೋ, ಪ್ರತಿ ಸಾರಿ ನೀನೇ ನನಗೆ ಬೇಕು, ನಿನ್ನ ಸಹಾಯ ಬೇಕು, ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಆರೋಗ್ಯದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನಾನು ಮಾಡುವ ಪ್ರತಿ ಒಂದೊಂದರಲ್ಲಿ ನಿನ್ನ ಸಹಾಯ ಬೇಕು ದೇವರೇ ಅಂತ ಯಾರೆಲ್ಲ ಪ್ರತಿದಿನವೂ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ತಾನಲ್ಲ, ಆ ವ್ಯಕ್ತಿ ದೇವರನ್ನ ಸನ್ಮಾನಿಸ್ತಾನೆ. ಯಾರು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಒಂದು ಸ್ತೋತ್ರ ಹೇಳೋದಿಲ್ಲ, ಸುಮ್ಮನೆ ಏನೋ ಒಂದು ಮಾಡಿದ್ದ ಸುಮ್ಮನೆ ಓಡಾಡ್ತಾ ಮಾಡಿದ ಕೆಲಸದಲ್ಲಿ ಬಿಸಿ ಆಗಿ ಹೋಗ್ಬಿಡ್ತಾರಲ್ಲ, ಇವರು ದೇವರನ್ನ ಅವಮಾನ ಮಾಡ್ತಾರೆ. ಹೋಗ್ತೀರಾ? ಇದನ್ನ ನಾನು ಹೇಳ್ತಿಲ್ಲ, ಇದಕ್ಕೆ ವಿರೋಧವಾಗಿ ನೀವೇ ಅರ್ಥ ಮಾಡ್ತಾರೆ. ಇವರೇ ದೇವರನ್ನ ಅವಮಾನ. ಇವತ್ತು ಹೇಳ್ತೇನೆ, ಅನ್ಯ ಜನಾಂಗ ದೇವರನ್ನ ಅವಮಾನ ಮಾಡ್ತಿಲ್ಲ, ಅನ್ಯ ಜನರಲ್ಲ ದೇವರನ್ನ ಅವಮಾನ ಮಾಡ್ತಿರೋದು. ಇವತ್ತು ಸಭೆ ದೇವರನ್ನ ಅವಮಾನ ಮಾಡ್ತಾ ಇದೆ. ರಕ್ಷಣೆ ಪಟ್ಟಂತ ಕರ್ತನಿಗೆ ತಿರುಗಿ ಬಿದ್ದಿದ್ದೀವಿ ನಾವು. ಇವತ್ತು ಪಾಪದಲ್ಲಿ ಮುಳುಗಿದಂತ ನಮ್ಮನ್ನ ತೊಳೆದು ಶುದ್ಧಿ ಮಾಡಿದ ದೇವರನ್ನ ಪದೇ ಪದೇ ಸಿಲುಬೆಗೆ ಹಾಕ್ತಾ ಇದ್ದೀವಿ, ಅವಮಾನ ಮಾಡ್ತಾ ಇದೀಯ, ದುಃಖ ಪಡಿಸ್ತಾ ಇದೀಯ. ನಿನ್ನ ಹೊರಗಡೆ ಹತ್ತಿರುವಂತ ಆ ಪರಿಶುದ್ಧಾತ್ಮನ ದೀಪವು ಆರಿಸ್ತಾ ಇದೀಯ. ಬೈಬಲ್ ಹೇಳ್ತದೆ, ಒಂದು ವೇಳೆ ಯೇಸುವನ್ನ ದುಃಖ ಪಡಿಸೋದಾದ್ರೆ ದೇವರು ಕ್ಷಮಿಸ್ಬಿಡ್ತಾನೆ, ಪಾಸ್ಟರ್ನ ದುಃಖ ಪಡಿಸೋದಾದ್ರೆ ಕ್ಷಮಿಸ್ಬಿಡ್ತಾನೆ, ನಿನ್ನ ನೆರೆಯವರೆವರನ್ನ ದುಃಖ ಪಡಿಸೋದಾದ್ರೆ ಕ್ಷಮಿಸ್ಬಿಡ್ತಾನೆ. ಆದ್ರೆ ನಿನ್ನ ಒಳಗಡೆ ವಾಸ ಮಾಡ್ತಿರುವಂತ ಪವಿತ್ರಾತ್ಮನನ್ನ ದುಃಖ ಪಡಿಸೋದಾದ್ರೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿ ನಿನ್ನ ಕ್ಷಮಾಪಣೆ ಇಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಿನಾಲು ದುಃಖ ಪಡಿಸ್ತಾ ಇದ್ದೀರಿ, ಯಾರೆಲ್ಲ ದುಃಖ ಪಡಿಸ್ತಾ ಇದ್ದೀರೋ ನೀವು ಅನ್ಕೊಳ್ಬೇಕು, ಎದೆ ಕಟ್ಕೊಂಡು ಮಾಡಬೇಕು.
ಆಗುತ್ತಾ ದಿನಾಲು ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೇನೆ. ಪವಿತ್ರಾತ್ಮನನ್ನು ಯಾಕೆ ನಿನಗೆ ಕೊಟ್ಟಿದ್ದಾರೆ ಅಂತ ಯಾರಿಗಾದ್ರೂ ತಿಳುವಳಿಕೆ ಇದೆಯಾ? ಯಾಕೆ ಕೊಟ್ಟರು ಪವಿತ್ರಾತ್ಮನನ್ನ ದೇವರು? ದೇವರಾತ್ಮನ ಯಾಕೆ ಕಳಿಸ್ಕೊಟ್ರು ಯೇಸು ಸ್ವಾಮಿ? ಸಹಾಯ ನಿನಗೆ ತಿಳಿಯಲು ಗುಡಾಂತಗಳು ತಲುಪಿಸಬೇಕಾದ ಸ್ಥಳದಲ್ಲಿ ನಿನ್ನನ್ನು ತಲುಪಿಸೋದಕ್ಕೆ, ನಿನಗೆ ಎಚ್ಚರಿಸೋದಕ್ಕೆ, ಸಹಾಯ ಮಾಡುವುದಕ್ಕೆ ಸಹಾಯದ ಆತ್ಮನನ್ನು ಕಳಿಸಿದ್ರು. ಆದ್ರೆ ನಿನಗೆ ಸಹಾಯ ಮಾಡುವ ಆತ್ಮನನ್ನೇ ಅವಮಾನ ಮಾಡ್ತಾ ಇದೆಯಾ ಇವತ್ತು? ನಿನಗೆ ಸಹಾಯ ಮಾಡುವಂತ ಕರ್ತನನ್ನೇ ಅವಮಾನ ಪಡಿಸ್ತಾ ಇದೆಯಾ ಇವತ್ತು? ನೀನ್ ಅನ್ಕೊಳ್ತಾ ಇದೆಯಲ್ಲ, ನೀನ್ ಯಾರ ಜೊತೆಯಲ್ಲಿ ಮಾತಾಡ್ತಾ ಏನೆಲ್ಲ ಬಾಯಿಂದ ಮಾತು ಬರ್ತಾ ಇದೆಯಲ್ಲ, ಆ ಸಮಯದಲ್ಲಿ ದೇವರ ಆತ್ಮನು ನಿನ್ನ ಒಳಗಡೆ ಇಲ್ಲವೇ? ಇದಾನಲ್ಲ ನಿನ್ನ ಒಳಗಡೆ ದೇವರ ಆತ್ಮನು. ಹಾಗಾದ್ರೆ ದೇವರ ಆತ್ಮನನ್ನು ಇಟ್ಕೊಂಡು ದುಃಖ ಪಡಿಸುವಂತ ನೀನು ಹೇಗೆ ನಿನ್ನನ್ನು ದೇವರಿಗೆ ಸಿಗಿಸ್ತಾನೆ? ಹತ್ತಿರುವ ದೀಪವನ್ನು ಆರಿಸ್ಕೊಳ್ತಾ ಇದೀಯಾ? ನಿನ್ನ ಒಳಗಡೆ ನಿನ್ನ ಬೆಳಕಾಗಿ ಮಾಡಿರುವಂತ ದೇವರ ಆ ದೀಪವನ್ನ ಆರಿಸ್ತಾ ಇದ್ದಿ. ಬೆಳಕಾಗಿ ಇರೋಂತೇಳಿ ದೇವರು ನಿನ್ನನ್ನು ಕಳಿಸಿದ್ರೆ ಕತ್ತಲೆಯ ಮನೆಯಾಗಿ ನೀನು ಕೂತಿದ್ದೀ. ಇವತ್ತು ಕತ್ತಲೆಯ ಮನೆ. ಪ್ರಾರ್ಥಿಸುವ ವ್ಯಕ್ತಿ ಅವನು ಬೆಳಕಿನ ಮನೆಯಾಗಿದ್ದಾನೆ. ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿ ಅವನು ಕತ್ತಲೆಯಲ್ಲಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಇದು ಎಚ್ಚರವಾಗತಕ್ಕ ಕಾಲವಾಗಿದೆ. ನೀನು ಎಚ್ಚರವಾಗತಕ್ಕ ಕಾಲವಾಗಿದೆ. ಇವತ್ತು ಈ ಮಾತನ್ನ ಕೇಳಿ ಎಚ್ಚರವಾಗದೆ ಹೋದ್ರೆ ಕತ್ತಲೆಯಲ್ಲಿದೆಯಾ? ಕತ್ತಲೆ ನಿನಗೆ ಮಾರ್ಗ ತೋರಿಸೋದಿಲ್ಲ. ನೀನು ಮಾಡಿದ್ದೇ ಸರಿ, ನೀನು ಆಡಿದ್ದೇ ಆಟ, ನುಡಿದಿದ್ದೇ ಸತ್ಯ. ಇದನ್ನು ದೇವರು ಸತ್ಯದ ಆತ್ಮನು ನಿನ್ನ ಮೇಲೆ ಬಂದಾಗ ಸತ್ಯದ ಕಡೆಗೆ ನಿನ್ನನ್ನು ನಡೆಸ್ತಾನೆ, ಬಿಡುಗಡೆ ಕಡೆಗೆ ನಿನ್ನನ್ನು ನಡೆಸ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನಗೆ ಬಿಡುಗಡೆ ಹತ್ತಿರವಾಯಿತು. ಏನಾಯ್ತು? ಬಿಡುಗಡೆ ಹತ್ತಿರವಾಯಿತು. ಹಾಗಾದ್ರೆ ಬಿಡುಗಡೆ ಕೊಡುವ ಆತ್ಮನನ್ನ ದುಃಖ ಪಡಿಸಬೇಡ, ಈಗಲಾದ್ರೂ ಎಚ್ಚರವಾಗುವಂತ ದೇವರು ಹೇಳ್ತಾರೆ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಡೆ ಹೇಳ್ತದೆ, ಯಜ್ಞ ಹೋಮಗಳಿಗಿಂತ ದೇವರು ವಿಧೇಯತೆಯನ್ನು ಮೆಚ್ಚು. ಏನ್ರಿ? ನಿನ್ನ ಪ್ರಾರ್ಥನೆ ಮಾಡೋದಕ್ಕಿಂತ ದೇವರ ಮಾತು ಕೇಳಬೇಕು. ಯಾರು ದೇವರ ಮಾತು ಕೇಳ್ತಾನೋ ಅವನು ಪ್ರಾರ್ಥನೆ ಮಾಡ್ತಾನೆ. ಸುಮ್ಮನೆ ಪ್ರಾರ್ಥನೆ ಮಾಡ್ತೀನಿ ಅಂತ ನಾಟಕ ಮಾಡೋನಲ್ಲ, ದೇವರ ಮಾತು ಕೇಳೋನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಯೆಶಾಯ 51ನೇ ಅಧ್ಯಾಯ 7ನೇ ವಾಕ್ಯ. ಯೆಶಾಯ 51 ಅದರ 7. ಆ ಸತ್ಯವನ್ನ ಅರಿತು. ಧರ್ಮ ಅಂತಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಎಚ್ಚರವಾಗಿ ಕೇಳ್ರಿ. ಧರ್ಮ ಅಂತಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಿ ಧರ್ಮ, ಈ ಧರ್ಮ ಅಲ್ಲ. ಧರ್ಮ ಅನ್ನುವಂಥದ್ದು ಸತ್ಯ. ಏನ್ರಿ? ನಿನ್ನ ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ಧರ್ಮ ಅನ್ನುವಂಥದ್ದು ಸತ್ಯ. ಈಗ ಒಂದು ಸತ್ಯವನ್ನ ಅರಿತು ನನ್ನ ಉಪದೇಶವನ್ನ, ದೇವರ ಹೇಳಿದ ಮಾತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ, ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡೋಣ ಹಾಡೋಣ, ಯೇಸುವಿನ ಶಬ್ದವನ್ನು ಕೇಳೋಣ. ಹೃದಯದಿಂದ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡೋಣ, ಯೇಸುವಿನ ಶಬ್ದವನ್ನು ಕೇಳೋಣ. ಯಾವ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಯೇಸು ಕುರುಬನ ಹಿಂದೆ ನಾವು ಹೋಗೋಣ. ಯಾವ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಯೇಸು ಕುರುಬನ ಹಿಂದೆ ನಾವು, ಯೇಸುವಿನ ಹಿಂದೆ ನಾವು ಹೋಗುವಾಗೆಲ್ಲ ಕೊರತೆಯು ಬರಲಾರದು. ಯೇಸುವಿನ ಹೋಗುವಾಗೆಲ್ಲ ಕೊರತೆಯು ಬರಲಾರದು. ಆತನನ್ನೇ ಹಿಂಬಾಲಿಸುವಾಗ ಶುಭವು ಹಿಂಬಾಲಿಸುವುದು. ಆತನನ್ನೇ ಹಿಂಬಾಲಿಸುವಾಗ ಶುಭವು ಹಿಂಬಾಲಿಸುವುದು. ಶುಭವು ಹಿಂಬಾಲಿಸುವುದು. ಸತ್ಯವನ್ನ
ಅರಿತು ನನ್ನ ಉಪದೇಶವನ್ನು ಹಾ ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ಕಿವಿಗೊಡ್ರಿ. ಮನುಷ್ಯರ ದೂರು ಅಂದ್ರೆ ನಿನ್ನ ಮೇಲೆ ಅಪವಾದ ಬರ್ತದೆ, ವಿರೋಧ ಬರ್ತದೆ, ಹೋರಾಟ ಬರ್ತದೆ. ಮನೆ ಒಳಗಡೆ ಬೆಂಕಿ ಹತ್ತತ್ತೆ, ಮನೆ ಹೊರಗಡೆ ಬೆಂಕಿ ಹತ್ತತ್ತೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಕಡೆಯಲ್ಲಿ ಬೆಂಕಿ ಹತ್ತು ಬರ್ತದೆ. ಯಾವ ಬೆಂಕಿ? ದ್ವೇಷ ಎಂಬ ಬೆಂಕಿ. ಓ, ನಿನ್ನ ಮೇಲೆ ಹೊಟ್ಟೆ ಕಿಚ್ಚನ್ನುವಂತ ಬೆಂಕಿ, ಅಥವಾ ಅಸಮಾಧಾನ ಎಂಬ ಬೆಂಕಿ, ಅಥವಾ ನಿನ್ನನ್ನ ಕಹಿತನದಲ್ಲಿ ನಡೆಸುವ ಬೆಂಕಿ, ಅಥವಾ ಆಸೆ ಅನ್ನುವಂತ ಬೆಂಕಿ ನಿನ್ನನ್ನ ಹೊತ್ತು ಉರಿಸಿದ್ರು ನೀನು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ನೀನು ಹೆದರಬೇಡ ಅಂತ ಹೇಳ್ತದೆ. ಏನ್ ಹೇಳ್ತದೆ? ಪಕ್ಕದಲ್ಲಿದ್ದವರಿಗೆ ನೀನು ಹೆದರಬೇಡ. ಯಾವ ವ್ಯಕ್ತಿಯು ಯೇಸುವಿನ ಶಬ್ದ ಕೇಳ್ತಾನೋ ಈ ಲೋಕದಲ್ಲಿ ಬರುವ ಎಲ್ಲಾ ಅಪಾಯಗಳು ನಿನ್ನನ್ನ ಮುಳುಗಿಸುವ ಸ್ಥಿತಿಯಾಗಿದ್ದರೂ ಕೂಡ ಆ ವ್ಯಕ್ತಿಗೆ ದೇವರು ಹೇಳ್ತಾನೆ, ನೀನು ಹೆದರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ವರವನ್ನ ಮೀರಿ ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ದೇವರ ಶಬ್ದವನ್ನ ಕೇಳಿ ಬಲೆಗಳನ್ನು ಹಾಕಿದಾಗ ಬಲೆಗಳು ತುಂಬಿ ಆ ಮೀನುಗಳನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಶಬ್ದವನ್ನ ಕೇಳಿದಾಗ ಆ ದೇವರ ಶಬ್ದವು ಆ ಒಣಗಿರುವ ಎಲುಬುಗಳ ಮೇಲೆ ಹರಡಿಸಿದಾಗ ಆ ಎಲುಬುಗಳು ಜೀವಿತವಾಗಿ ಟಕಟಕನೆ ಎದ್ದು ನಿಂತವು. ಅದು ದೇವರಿಗೆ ಹೇಳ್ತಾನೆ, ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು, ಆದ್ರೆ ಇವತ್ತು ದೇವರ ಶಬ್ದವನ್ನ ನೀನು ಹೃದಯದಲ್ಲಿ ಇಟ್ಟುಕೊಂಡು ಅದರಂತೆ ನಡೆದರೆ ನೀನು ಯಾವುದಕ್ಕೂ ಭಯ ಪಡುವ ಅನಿಸ್ತದೆ. ಹಾಗಾದ್ರೆ ಭಯ ಪಡೋರು ಯಾರು? ಯಾರು ಭಯ ಪಡ? ದೇವರ ಶಬ್ದ ಕೇಳದೆ ಇದ್ದವರು. ಕೇಳಿ ಭಯ ಪಡೋರು ಯಾರು ಗೊತ್ತಾ? ದೇವರ ಶಬ್ದವನ್ನ ಕೇಳದೆ ಇದ್ದವರು. ಯಾಕೆ ಇವರು ಭಯ ಪಡ್ತಾರೆ? ಈಗ ಹೆದರಬೇಡ್ರಿ, ಅವರ ದೂಷಣೆಗೆ, ನಿನ್ನ ಮೇಲೆ ಬರುವ ಅಪವಾದಗಳಿಗೆ ಅಂಜಬೇಡ್ರಿ. ನುಸಿಯು ಬಟ್ಟೆಯಂತೆ ಅವರನ್ನ ತಿಂದು ಹಾಕುವುದು, ಹುಳ ಅವರನ್ನ ಉಣ್ಣೆಯಂತೆ ಮೇಯುವುದು. ಓಕೆ, ಇದು ಅನ್ಯರ ಬಗ್ಗೆ ಅಲ್ಲ. ಸ್ವಲ್ಪ ನಿಮ್ಮನ್ನ ಈಗ ಅರ್ಥ ಮಾಡಿಸ್ತೀನಿ. ಸ್ವಲ್ಪ ಬೆಳಿಗ್ಗೆ ಇದ್ದವರು ನಿಮಗೆ ಅರ್ಥ ಆಗಿದೆ, ಆದ್ರೆ ಟೈಮ್ ಇಲ್ಲ. ಸ್ವಲ್ಪ ಶಾರ್ಟ್ ಅಲ್ಲಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿ. ಯಾರಪ್ಪ ಇವರು? ಯಾರ ಬಟ್ಟೆ ನುಸಿ ಹಿಡಿದಿವೆ? ಯಾರ ಬಟ್ಟೆಯನ್ನ ಹುಳ ತಿಂತಾ ಇದೆ? ಬಟ್ಟೆ ಅಂದ್ರೆ ಏನು? ಆ ಬಟ್ಟೆ ಅಂದ್ರೆ ಏನು? ಮೊದಲನೆಯ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ಬಟ್ಟೆ ಅಂದ್ರೆ ಏನು? ಎರಡನೇದಾಗಿ ಆ ಬಟ್ಟೆಯನ್ನ ತಿನ್ನಿಸಿಕೊಳ್ಳುತ್ತಿರುವಂತಹ ವ್ಯಕ್ತಿ ಯಾರು? ಆ ಬಟ್ಟೆಗಳಿಗೆ ನುಸಿ ಹಿಡಿಕೊಂಡಂತ ವ್ಯಕ್ತಿ ಯಾರು? ಹಲ್ಲೆಲೂಯಾ. ದೇವರ ಶಬ್ದವನ್ನ ಕೇಳದೇ ಇರುವವನು. ಗಮನಿಸಿ, ಇವತ್ತು ದೇವರ ಶಬ್ದವು ನೀನು ಕೇಳಲಿಲ್ಲ, ದೇವರ ಹೇಳಿದ ಹಾಗೆ ನೀನು ನಡೀಲಿಲ್ಲ, ದೇವರ ವಿರುದ್ಧವಾಗಿ ನೀನು ಓಡ್ತಾ ಇದ್ರೆ, ದೇವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರೆ, ದೇವರ ವಿರುದ್ಧವಾಗಿ ಪಾಪಗಳು ಮಾಡ್ತಾ ಇದ್ರೆ, ದೇವರ ವಿರುದ್ಧವಾಗಿ ದೇವರ ಭಯ ಇಲ್ಲದೆ ನೀನು ಓಡ್ತಾ ಇದ್ರೆ ನಿನ್ನ ಬಟ್ಟೆಗಳು ನುಸಿ ಹಿಡಿದಿದ್ದಾವೆ. ಯಾವ ಬಟ್ಟೆ? ನಿನಗೆ ರಕ್ಷಣೆ ಎಂಬ ಬಟ್ಟೆಗಳಿಗೆ ನುಸಿ ಹಿಡಿದಿದೆ. ರಕ್ಷಣೆ ಕಳ್ಕೊಂಡ ವ್ಯಕ್ತಿ ಅವನು ದೇವರ ರಾಜ್ಯ ಸೇರೋದು. ರಕ್ಷಣೆ ಎಂಬ ಬಟ್ಟೆಗೆ ನುಸಿ ಹಿಡಿದ ಪಕ್ಕದಲ್ಲಿದ್ದವರಿಗೆ ಹೇಳ್ತೀವಿ, ನನಗೆ ದೇವರು ರಕ್ಷಣೆ ಎಂಬ ಬಟ್ಟೆ ಕೊಟ್ಟಿದ್ದಾನೆ, ಅದನ್ನ ನುಸಿ ತಿನ್ನದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಬಿಸಿ ಬಿಸಿ ರೊಟ್ಟಿ ಮಾಡಿ ಒಂದೆರಡು ದಿನ ಅದನ್ನ ತಿರುಗಿ ನೋಡಬೇಡ್ರಿ, ಏನಾಗುತ್ತೆ? ಭಾರಿ ಟೇಸ್ಟ್ ಬರ್ತದ ತಿಂದ್ರೆ ತಿನ್ನಕ್ ಮನಸ್ಸು ಬರ್ತದ? ರಕ್ಷಣೆ ಎಂಬ ವಸ್ತ್ರವನ್ನ, ಅಮೂಲ್ಯವಾದ ವಸ್ತ್ರವನ್ನ ದೇವತೆ ಹೊದಿಸಿದಾನೆ. ಆದ್ರೆ
ಇವತ್ತು ಆ ವಸ್ತ್ರವನ್ನ ನುಸಿ ಹಿಡಿಯುವ ಹಾಗೆ ಬಿಟ್ಟಿದಿ ಅಂತಂದ್ರೆ ಪ್ರಾರ್ಥನೆ ಜೀವಿತ ನಿನಗಿಲ್ಲ ಅಂತ ಅರ್ಥ. ಇವತ್ತು ನಿನ್ನ ಒಳಗಡೆ ದೇವರ ಭಯ ಇಲ್ಲ ಅಂತ ಅರ್ಥ. ಇವತ್ತು ದೇವರ ವಿರೋಧವಾಗಿ ನಿನ್ನ ಹೆಜ್ಜೆಗಳು ಇನ್ನು ಇಡ್ತಾ ಇದೆಯ ಅಂತ ಅರ್ಥ. ಇವತ್ತು ದೇವರ ವಿಷಯವಾದಂತ ಭಾರ ಇಲ್ಲ, ದೇವರ ವಿರೋಧವಾಗಿ ನಿನ್ನ ಕಾರ್ಯಗಳನ್ನ ಮಾಡ್ತಿರೋದ್ರಿಂದ ಇವತ್ತು ನಿನ್ನ ಬಟ್ಟೆಗಳು ನುಸಿ ಹಿಡಿತಾ ಇದೆ ಅದರ ಅರ್ಥ ಅದು ತಿನ್ನೋದಕ್ಕೂ ಉಪಯೋಗ ಇಲ್ಲ. ಆ ರೀತಿಯಲ್ಲಿ ನೀನು ನಾಳೆ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ. ನಾಳೆ ನೀನು ಯಾವುದಕ್ಕೂ ಉಪಯೋಗ ಬರುವುದಿಲ್ಲ. ಅಂದ್ರೆ ದೀಕ್ಷಾಸ್ನಾನ ತಗೊಂಡವ್ರು ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರಂತಲ್ಲ. ಬೈಬಲ್ ಹೇಳ್ತದೆ ಕರಿಯಲ್ಪಟ್ಟವರು ಬಹಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಇವತ್ತು ಹೇಳ್ತಾನೆ ನುಸಿ ಹಿಡಿಸ್ಕೊಂಡವರೇ ಜಾಸ್ತಿ ಇದ್ದಾರೆ. ಆದ್ರೆ ಇವತ್ತು ಅದನ್ನ ಶುದ್ಧಿ ಮಾಡ್ಕೊಳ್ಳೋಕೆ ನಿನಗೆ ಮನಸ್ಸಿದ್ರೆ ರೆಡಿ ಆಗು. ದೇವರು ಹೇಳ್ತಾನೆ ನೀನನ್ನ ಸ್ವರ ಕೇಳು, ನಿನ್ನ ನುಸಿಗಳನ್ನ ತೆಗೆದು ಹಾಕ್ತೇನೆ, ನೀನು ಯಾರಿಗೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಆ ರಾಜಾದಿ ರಾಜನ ಪಕ್ಕದಲ್ಲಿ ನೀನು ಕೂತ್ಕೊಳ್ಳೋದಕ್ಕೆ ಸ್ಥಳವನ್ನು ನಾನೇ ಸಿದ್ಧಪಡಿಸ್ತೇನೆ. ಕೆಲವರಿಗೆ ಗಂಡನ ಪಕ್ಕದಲ್ಲೇ ಕೂತ್ಕೊಳ್ಳಕ್ಕಾಗಲ್ಲ, ಕೆಲವೊಬ್ರಿಗೆ ಹೆಂಡತಿ ಪಕ್ಕದಲ್ಲೇ ಕೂತ್ಕೊಳ್ಳಕ್ಕಾಗಲ್ಲ, ಸರಿಯಾಗಿ ಮನೆಯಾಗೆ ಕೂತ್ಕೊಳ್ಳಲ್ಲ. ರಾಜನ ಜೊತೆ ಕೂತ್ಕೊಳ್ತಿದ್ದಾರೆ. ಇನ್ನೊಂದು ಹೇಳ್ತೇನೆ, ಹುಳಗಳು ತಿರ್ತದೆ. ಯಾವ ಹುಳ ಗೊತ್ತಾ ನಿಮಗೆ? ಒಂದು ಕಟ್ಕಿ ಒಗೀರಿ, ಒಂದು 4 ದಿನ ನೋಡ್ಬೇಡ್ರಿ. ಒಂದು ಬಟ್ಟೆ ಒಗೀರಿ, ಒಂದು 8 ದಿನ ಅಲ್ಲಿಂದ ಎತ್ತಬೇಡ್ರಿ. ಹೋಗ್ಲಿ ಅಂತ ಗೊತ್ತಾ? ನಿನ್ನ ಬಟ್ಟೆ ಅನ್ನೋದು ನೆನಪಾಗಲ್ಲ, ಅದು ಎಂತ ಕಲರ್ ಇದೆ ಅಂತ ಗೊತ್ತಾಗಲ್ಲ. ಹಂಗ ತಿಂದು ಬಿಟ್ಬಿಡ್ತದೆ. ನೋಡಿದಿರಾ? ನಿನ್ನ ಆತ್ಮಿಕ ಜೀವಿತ ಈ ಲೋಕದ ವೈರಿ ಹುಳಗಳು ನಿನ್ನನ್ನು ತಿನ್ನೋದಕ್ಕೆ ಅವಕಾಶ ಕೊಡಬೇಡ. ಈ ಲೋಕದಲ್ಲಿ ವೈರಿ ಇದ್ದಾನೆ. ಆ ಹುಳಗಳ ಹಾಗೆ, ನುಸಿಗಳ ಹಾಗೆ ನಿನ್ನ ಮೇಲೆ ದೋಷಗಳನ್ನಿಟ್ಟು ನೀನು ಯಾರು ಅನ್ನುವಂತ ರೀತಿಯಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾಗದಂತೆ ದೇವರು ಕೊಟ್ಟ ರಕ್ಷಣೆಯ ವಸ್ತ್ರವನ್ನ ಕಳ್ಕೊಂಡು ಬಿಡ್ತೀಯ. ಅವಾಗ ದೇವರ ಮುಂದೆ ನಿಂತ್ಕೊಂಡು ಹೇಳ್ಬೇಕು, ದೇವರೇ ನಾನು ದೆವ್ವ ಬಿಡಿಸಿದೆ, ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ, ನಾನು 7 ಗಂಟೆ ಪ್ರಾರ್ಥನೆ ಹೊಂಟೆ, 7 ಗಂಟೆ ಆರಾಧನೆ ಮಾಡಿದೆ, 3 ದಿನ ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ, ಹಳ್ಳಿ ಪ್ರಾರ್ಥನೆಗೆ ಹೋದೆ, ಸುವಾರ್ತೆ ಸಾರಿದೆ. ದೇವರು ಹೇಳ್ತಾನೆ ರಕ್ಷಣೆ ವಸ್ತ್ರ ಇಲ್ಲ, ನೀನು ಯಾರು? ಅರ್ಥವಾಗ್ತಾ ಇದೆಯಾ? ನಿನ್ನ ರಕ್ಷಣೆ ಎಂಬ ವಸ್ತ್ರವನ್ನ ಕಳ್ಕೊಂಡು ಬಿಟ್ಟಿದ್ದಿ. ದೇವರು ತನ್ನ ಸ್ವರಕ್ತವನ್ನ ಕೊಟ್ಟು ನಿನ್ನ ಗಲೀಜ ಬಟ್ಟೆಯನ್ನ ತೊಳೆದು ಶುಭ್ರವಾದ ಬಟ್ಟೆಗಳನ್ನ ಕೊಟ್ಟಂತದ್ದನ್ನು ಅದನ್ನ ಅರ್ಥ ಮಾಡಿಕೊಳ್ಳದೆ ಈ ಲೋಕದ ಕೆಳ ಕಸದ ಹಿಂದೆ ಓಡಿ ಹೋಗಿ ಜೀವನ ಹಾಳು ಮಾಡಿಕೊಂಡದರಿಂದ ನಿನ್ನ ರಕ್ಷಣೆ ಕಳ್ಕೊಂಡ ಮೇಲೆ ದೇವರು ಹೇಳ್ತಾರೆ ನೀನು ಯಾರು? ತಮಾಸೆಗಳ ನಗಕಲ್ಲ ನಾವು ಹೇಳ್ತೀವಿ, ನಿಜವಾದ ಘಟನೆಯನ್ನು ಹೇಳ್ತಾರೆ. ರಕ್ಷಣೆಯನ್ನು ಮತ್ತದ ನಿನ್ನ ಕಾಪಾಡಿಕೊಳ್ಳಿಲ್ಲ. ಅದು ಒಂದು ದಿನ ದೀಕ್ಷಾಸ್ನಾನಲ್ಲ, ಪ್ರತಿ ದಿನನೂ ರಕ್ಷಣೆ. ಒಂದು ಬಟ್ಟೆ ಎಷ್ಟು ದಿನ ಹಾಕೋತೀರಿ ನೀವು? ಒಂದು ಬಟ್ಟೆ ಅಲ್ಲೆಲ್ಲ 2-3 ದಿನ, ಒಂದು 8 ದಿನ ಅದನ್ನ ಹಾಕಿರಿ. ಪಕ್ಕದಲ್ಲಿ ಯಾರು ಮುಗಿಸ್ಕೊಳ್ಳಲ್ಲ, ಹೌದಲ್ಲ? ಸ್ಮೆಲ್ ಬರ್ತದಲ್ಲ, ಅದು ಈ ಬಿಸಿಲಲ್ಲಿ 2 ದಿನ ಹಾಕ್ರಿ ಸಾಕು. ಅದು ಹೇಳ್ತದೆ ಪೂರ್ವಕ್ಕಂದು, ಪಶ್ಚಿಮಕ್ಕಂದು, ಉತ್ತರಕ್ಕಂದು ಗೆರಿಗಳು ಬಂದಿರ್ತಾವ. ಅಲ್ಲೆಲ್ಲೂಯ್ಯ. ಅವಾಗ ದೇವರ ಮುಂದೆ ಒಳ್ಳೆ ಬಟ್ಟೆ ವಾಶ್ ಮಾಡಿ ಹಾಕೊಂಡಿದ್ದಿ. ನೀನ್ ದೇವ್ರ ಮುಂದೆ ಹೋದಾಗ ನೀನ್ ದೇವರು ಕೊಟ್ಟಂತ ಬಟ್ಟೆ ಇರೋದಿಲ್ಲ, ಅದಕ್ಕೊಂದು ಬೇರೆ ಬೇರೆ ಗೆರೆ ಇದೆ. ಈ ಅಕ್ಕೋ ಗೆರೆ ಬೇರೆ ಬಂದವು. ನೀನ್ ಯಾರು ನನಗೆ ಗೊತ್ತಿಲ್ಲ, ಹೋಗೋದು ಕಳಿಸ್ಬೇಕು. ಅವತ್ತು ಗೊತ್ತಾಗುತ್ತೆ. ಇಷ್ಟು ಜನ ಕೂತಿದೀವಲ್ಲ, ಅವತ್ತು ಗೊತ್ತಾಗುತ್ತೆ, ಅಯ್ಯೋ ಇದ್ದ ಅವಕಾಶವನ್ನು ನಾನು ಕಳ್ಕೊಂಡ್ಬಿಟ್ಟೆ ಅನ್ನುವಂತ ದುಃಖ, ಸಂಕಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪಕ್ಕದಲ್ಲಿದ್ದವರಿಗೆ ಹೇಳಿ, ನನ್ನ ಬಟ್ಟೆ ಅಂತ ನನ್ನ ಬಟ್ಟೆ ಅಂತಂದು ಅರ್ಧ ಹೊರ ತಿಂದವರು. ಆದ್ರೆ ಇನ್ನು ಮುಂದೆ ದೇವರ ಹತ್ರ ಕ್ಷಮಾಪಣೆ ಕೇಳಿ ಹತ್ತು ಗೋಳಾಡಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಆ ರಕ್ಷಣೆಯನ್ನ ಮತ್ತೆ ದಿವಸಕ್ಕೆ ನಾನು ದೇವರ ಹತ್ರ ನನಗೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನಗೆ ಎಷ್ಟೇ ಸಂಕಟ ಆದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡಿ ಬರ್ತೀನಿ ಎಷ್ಟೇ ಟೈರ್ಡ್ ಆದ್ರೂ ಪರವಾಗಿಲ್ಲ, ಊಟ ಸಿಕ್ಕರೂ ಪರವಾಗಿಲ್ಲ, ಸಿಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ,
ಆದ್ರೆ ರಕ್ಷಣೆಯ ವಸ್ತ್ರವನ್ನ ಸಂಪಾದನೆ ಮಾಡೋದಕ್ಕೆ ಹಗಲು ರಾತ್ರಿ ನನ್ನ ದೇವರ ಸನ್ನಿಧಾನದಲ್ಲಿ ಬಿದ್ದು ಒದ್ದಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿನ್ನ ಜೀವಿತದಲ್ಲಿ ಇದ್ದಂತ ಕೆಲವು ಹುಳಗಳಿದ್ದಾವೆ, ನಿನ್ನ ಆತ್ಮಿಕ ಜೀವಿತವನ್ನ ತಿಂದು ಹಾಕ್ತಾ ಇದ್ದಾವೆ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ, ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ನುಸಿ ಹಿಡ್ಕೊಂಡ್ಬಿಟ್ಟಿದೆ. ನೀನ್ ಅನ್ಕೊಂಡ್ಬಿಟ್ಟು ನನ್ನ ರಕ್ಷಣೆ ಸೇಫ್ ಇದೆ, ನಾನೆಲ್ಲ ಚೆನ್ನಾಗಿಟ್ಟಿದ್ದೀನಿ. ಇಲ್ಲ, ಒಳಗಡೆ ಹುಳ ತಿಂದು ಬಿಟ್ಟಿದ್ದಾವೆ. ನಾಳೆ ದಿನ ನೀನು ಯಾರಂತೇಳಿ ಗುರ್ತ ಇರಲಾರ್ದ ಹಾಗೆ ಅದು ಮಾಡಿಬಿಡ್ತದೆ. ಅದಕ್ಕೆ ಅವಕಾಶ ಕೊಡಬೇಡ. ಯಾಕಂತಂದ್ರೆ ಕೆಲ ಹೆಮ್ಮೆ ಅನ್ನುವಂತ ಹುಳ ನಿನ್ನ ಒಳಗಡೆ ಇದೆ, ಕೆಲ ಅಹಂಕಾರ ಅನ್ನುವಂತ ಹುಳ ನಿನ್ನಲ್ಲಿದೆ. ಹಲ್ಲೆಲೂಯಾ. ಕೆಲ ಹೊಟ್ಟೆ ಕಿಚ್ಚನ್ನುವಂತ ಹುಳ ನಿನ್ನ ಒಳಗಡೆ ಇದೆ, ಕೆಲ ಅಸಮಾಧಾನದ ಹುಳಗಳು ನಿನ್ನಲ್ಲಿದೆ, ಕೆಲ ತಾರತಮ್ಯಗಳನ್ನು ಮಾಡುವಂತ ಹುಳಗಳು ನಿನ್ನ ಒಳಗಡೆ ಇದೆ. ಅಥವಾ ನಿನ್ನನ್ನ ಕತ್ತಲೆಯಲ್ಲಿ, ಪಾಪದಲ್ಲಿ, ವ್ಯಭಿಚಾರದಲ್ಲಿ, ಮೋಸದಲ್ಲಿ, ಸುಳ್ಳನ್ನ ಹೇಳಿ ಕೆಟ್ಟ ಕೆಲಸದಲ್ಲಿ ಕೈ ಹಾಕುವುದಕ್ಕೆ ಒಂದೊಂದು ಹುಳಗಳು ನಿನ್ನ ರಕ್ಷಣೆಯ ವಸ್ತ್ರವನ್ನ ಕಡಿತಾ ಇದ್ದಾವೆ. ಇನ್ನೂ ನಿನಗೆ ಗೊತ್ತಾಗಿಲ್ಲ ಅಂತಂದ್ರೆ ವಸ್ತ್ರ ಹೋದ ಮೇಲೆ ಗೊತ್ತಾಗುತ್ತೆ. ಅವಾಗ ಫರಿಸಾಯನಂತೆ ಎದೆ ಬಡ್ಕೋಬೇಕು. ಅವತ್ತ ಫರಿಸಾಯ ಎದೆ ಮಾತು ಹೇಳಿದ್ದ, ಸ್ವಾಮಿ ನಾನು 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಉಪವಾಸ ಇದ್ದೆ, ನಾನು ದಶಮ ಭಾಗ ಕೊಟ್ಟೆ, ನಾನು ಕಾಣಿಕೆ ಕೊಟ್ಟೆ, ವಿಶೇಷ ಪ್ರಾರ್ಥನೆಗೆ ನಾನೇ ಮುಖ್ಯ ಅದನ್ನು ಮುಂದೆ ನಿತ್ಯ ಮಾಡಿದೆ. ನೀನು ಯಾರು ನೀನು ಯಾರು? ಕೆಲ ಅಹಂಕಾರ, ಕೆಲ ದೊರೆತನ, ಕೆಲ ಹೊಟ್ಟೆ ಕಿಚ್ಚು, ಕೆಲ ವಿಷಯಗಳು, ತಾರತಮ್ಯಗಳು, ಮೋಸ, ಕಹಿತನ, ಪ್ರೀತಿ ಇಲ್ಲದೆ ಇರೋದು, ದ್ವೇಷ ತುಂಬಿಕೊಂಡಿರುವಂಥದ್ದು, ಹಲ್ಲೆಲೂಯಾ, ದೇವರ ಸನ್ನಿಧಿಯಿಂದ ದೂರ ಮಾಡುವಂಥದ್ದು, ವಾಕ್ಯಗಳನ್ನ ಪ್ರೀತಿ ಮಾಡದೇ ಇರುವಂಥದ್ದು, ಹಲ್ಲೆಲೂಯಾ. ಈ ಹುಳಗಳು ಗೊತ್ತಿಲ್ಲದೆ ನಿನ್ನನ್ನು ತಿಂತ ಮೇಯ್ತಾ ಇದ್ದ, ಗೊತ್ತಿಲ್ಲದೆ ನಿನ್ನನ್ನು ಮೇಯ್ತಾ ಇದ್ದ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹೇಳು ದೇವರೇ, ಯಾವ ಹುಳಗಳಿದ್ದಾವೆ ಸ್ವಾಮಿ, ನನ್ನ ರಕ್ಷಣೆ ವಸ್ತ್ರವನ್ನ ಯಾವುದೆಲ್ಲ ತಿಂತಾ ಇದೆಯೋ ದೇವರೇ, ನನ್ನ ರಕ್ಷಣೆ ಎಂಬ ವಸ್ತ್ರವನ್ನ ಯಾವುದೆಲ್ಲ ತಿಂದು ಮೇದ್ಬಿಡ್ತಾ ಇದ್ದಾವೆ ದೇವರೇ. ಇವತ್ತಿನಿಂದ ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಂಡು ಹತ್ತು ಗೋಳಾಡಿ ದೇವರೇ, ಆ ಹುಳಗಳನ್ನ ಸಾಯಿಸೋದಕ್ಕೆ, ಆ ಹುಳಗಳ ವಿರುದ್ಧವಾಗಿ ಹೋರಾಡೋದಕ್ಕೆ, ಅದರ ವಿರುದ್ಧವಾಗಿ ನಾನು ಎದ್ದು ನಿಲ್ಲೋದಕ್ಕೆ ದೇವರೇ, ಈ ಲೋಕದ ಇಚ್ಛೆಗಳ ಹಿಂದೆ ನಾನು ಹೋಗದಂತೆ ನನ್ನನ್ನ ಪವಿತ್ರಾತ್ಮನೆ ಸಹಾಯ ಮಾಡು. ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನೆ, ಮತ್ತೆ ನನ್ನನ್ನು ತೊಳೆ, ನನ್ನನ್ನು ಶುದ್ಧ ಮಾಡು. ನನ್ನ ಪಾಪವು ಕಡು ಕೆಂಪಾಗಿದೆ, ನಿನ್ನ ಮಾತುಗಳನ್ನ ಮೀರಿದ್ದೇನೆ. ಬೌದ್ಧ ಆತನು ದಾವಿದನು ಹೇಳುವ ಹಾಗೆ ದೇವರೇ, ನಿನ್ನ ರಕ್ಷಣೆಯ ಆನಂದವನ್ನ ತಿರುಗಿ ಅನುಭವಿಸುವಂತೆ ಪರಿಶುದ್ಧಾತ್ಮನು ನನ್ನಿಂದ ತೆಗೆಯಬೇಡ. ನನ್ನನ್ನ ಮತ್ತೆ ಬಲಪಡಿಸು ಸ್ವಾಮಿ, ಮತ್ತೆ ನನ್ನನ್ನು ಎಬ್ಬಿಸು ದೇವರೇ ಅಂತ ಕೇಳುವಂತ ಹೃದಯ ಇದ್ರೆ ನಿನ್ನ ರಕ್ಷಣೆಯನ್ನು ಮತ್ತೆ ತಿರುಗಿ ಕಾಪಾಡಿಕೊಳ್ತೀನಿ. ಇನ್ನೂ ಅವಕಾಶ ಇದೆ. ಕೆಲವರ ಮೆದುಳನ್ನೇ ತಿಂತಾ ಇದೆ ಈ ಹುಳಗಳು. ಮೆದುಳು ಒಳಗಡೆ ಇದೆಯಲ್ಲ, ಮೆದುಳು 5 kg ಮೆದುಳು, ಅದನ್ನೇ ತಿಂತಾ ಇದೆ. ಯಾಕಂದ್ರೆ ತೆರಿಗೊಡಲ್ಲ. ಇಲ್ಲಿ ಬಂದಾಗ ಭಾರಿ ಸಂತೋಷ. ಹೌದಲ್ಲ, ಇನ್ನು ಮುಂದೆ ಪ್ರಾರ್ಥನೆ ಮಾಡ್ಬೇಕು, ಏನೇ ಆಗಲಿ ಪ್ರಾರ್ಥನೆ ಮಾಡಬೇಕು. ಆ ಹುಳ ಹೋಗಿ ಆ ವೈರ್ ಕಟ್ ಮಾಡಿ ಬಿಡ್ತದೆ ಮನೆಗೆ ಹೋದ. ಇಲ್ಲಿ ಹೆಂಗೋ ಜಾಯಿಂಟ್ ಆಗ್ಬಿಡ್ತದೆ, ಅದನ್ನ ವೈರ್ ಕಟ್ ಆಗಿ ವೈರ್ ಜಾಯಿಂಟ್ ಮಾಡಿಬಿಡ್ತೀವಿ. ಇಲ್ಲಿ ಸಭೆಯಲ್ಲಿ ಮನೆಗೆ ವೈರ್ ಕಟ್ ಆಗಿ ಜಾಯಿಂಟ್ ಆದಾಗ ಲೈಟ್ ಹತ್ತತ್ತ. ಆ ಸಭೆಗೆ ಬಂದಾಗ ವೈರ್ ಕಟ್ ಎಲ್ಲೆಲ್ಲಿ ಕಟ್ ಆಗಿರ್ತಾವಲ್ಲ ಎಲ್ಲ ಜಾಯಿಂಟ್ ಮಾಡಿಬಿಟ್ಟಿದಾಗ ಇಲ್ಲಿ ದೇವ್ರೆ, ಇನ್ನು ಮುಂದೆ ನಾನೇ ಬೆಳಕಾಗಿತ್ತು, ನಾನೇ ಪ್ರಾರ್ಥನೆ ಮಾಡ್ತೀನಿ, ವಾಕ್ಯ ಓದ್ತೀನಿ, ಸುವಾರ್ತೆ ಸಾರ್ತೀನಿ, ಎಲ್ಲ ವೈರ್ ಜಾಯಿಂಟ್ ಆಗಿರ್ತಾವ ಇಲ್ಲಿ. ಹಲ್ಲೆಲೂಯಾ. ಮನೆಗೆ ಹೋದಾಗ ಮತ್ತೆ ಇಲ್ಲಿ ಬಂದಾಗ ಬಂದೇ ಬರ್ತದೆ, ಟಕ್ಕಂತ ಕಟ್ ಮಾಡಿಬಿಡ್ತದೆ. ಏನ್ ಮಾಡಿದ್ನೋ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಏನ್ ತೀರ್ಮಾನ ತಗೊಂಡಿರ ಮನೆಗೆ ಹೋಗಿ ಗೊತ್ತಾಗಲ್ಲ. ಹಲ್ಲೆಲೂಯಾ. ಮೆದುಳಿನಲ್ಲಿ ಕೆಲವು ಹುಳಗಳು, ಆ ಹುಳ ಮೊದಲು ಸಾಯಿಸ್ತದೆ. ಆ ಹುಳ ಸಾಯ್ತು. ಎಲ್ಲಿ ತನಕ ಹುಳ ಸಾಯೋದಿಲ್ವೋ ಅಲ್ಲಿ ತನಕ ಅದು ನಿನ್ನನ್ನು ಮೇಯೋದು ಬಿಡೋದಿಲ್ಲ. ಅಲ್ಲಿ ತನಕ ಬೇರೆ ಯಾವುದ್ರಲ್ಲೆಲ್ಲ
ಅದಕ್ಕೆ ಮೇನ್ ಟಾರ್ಗೆಟ್ ನೀನ್ ಇನ್ನ ದಪ್ಪ ಆಗ್ತಾ ಇರ್ತಿ, ಅದ ಟೆನ್ಷನ್ ಇಲ್ಲ. ದಪ್ಪ ಆಗುವಂಗೆ ಅದನ್ನ ನೀನ್ ಮೋಸ ತಿನ್ನಲ್ಲ, ಅದು ರಕ್ತ ಕುಡಿಯಲ್ಲ ಅದು. ಹಲ್ಲೆಲೂಯಾ. ದಿನ 2 ಹೊತ್ತು ಊಟ ಮಾಡೋರು 4 ಹೊತ್ತು ಊಟ ಮಾಡಿದ್ರು ಬೇಡ, ಅದನ್ನ ಅಡ್ಡಿ ಮಾಡಲ್ಲ ಆ ಹುಳ. ಹಲ್ಲೆಲೂಯಾ. ತಿನ್ನು, ಇನ್ನ ದಪ್ಪ ಅಂತ ಹೇಳಿ ತಿನ್ನಿಸ್ತದೆ. ಯಾಕಂದ್ರೆ ನೀನ್ ಹೆಂಗೆ ದಪ್ಪ ಆಗ್ತೀಯೋ ಹಂಗೆ ಒಳಗಡೆ ಆತ್ಮ ತೆಳ್ಳಗಾಗುತ್ತೆ, ಒದ್ದಾಡ್ತದೆ, ಸಿಕ್ಕಾಕೊಂಡು ಹುಳ ತಿಂತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಹುಳಗಳು ತಿನ್ನೋದು ಶಾರೀರಿಕವಾದದಲ್ಲ. ಶರೀರ ತಿನ್ನುವ ಹುಳ ಇದ್ರೆ ಡಾಕ್ಟರ್ ಕಡೆ ಹೋಗಿ ಕಾಲರ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ, ಎಷ್ಟು ತಿಂದಿರ್ತದ ಅಷ್ಟು. ಆದ್ರೆ ಆತ್ಮವನ್ನ ತಿನ್ನುವಂತ ಹುಳ ಇದೆ, ಹುಳಗಳೆಲ್ಲ ಸಾಯಿಸ್ತಾರೆ. ಕಹಿತನ ಹುಳ, ಕುಟುಂಬವನ್ನ ಹೊಡೆದು ಹಾಕುವಂತ ಹುಳ, ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ದ್ವೇಷವನ್ನ ಬಿತ್ತುವ ಹುಳ, ಪ್ರೀತಿಯನ್ನು ಇಲ್ಲದಂತೆ ಮಾಡುವಂತ ಹುಳ. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳದಂತೆ ಮಾಡುವಂತ ಹುಳ ನಮ್ಮ ಒಳಗಡೆ ನಮ್ಮನ್ನ ಮೇಯ್ತಾ ಇದ್ದಾವೆ ಅವು. ಎಲ್ಲರೂ ಹೇಳ್ತಾರೆ, ಹೆಂಗಾಗ್ಬಿಟ್ಟಿ ನೀನು, ಏನ್ ತಿಂತಾ ಇದ್ದೆ? ನಾನು ಇಲ್ಲಿ ತಿಂತಾ ಇದ್ದೀನಿ ಒಳಗ. ಹಲ್ಲೆಲೂಯಾ. ನಾನೆಲ್ಲ ಈ ಲೋಕದಲ್ಲಿ ಸಿಕ್ಕಿದ್ ನಾನ್ ತಿಂದ ಮೇಯ್ತಾ ಇದ್ದೀನಿ, ನನ್ನ ಆತ್ಮವನ್ನ ಮೇಯ್ತಿರೋದು ಬೇರೆ. 2ನೇ ಕೋಡಿ 10ನೇ ಕೋಡಿ. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಕೆಲವರು ಇದನ್ನು ಯಾರು ಇಷ್ಟಪಡ್ತಾರೆ? ಬಲಹೀನತೆ ಬೇಕಂತ ಆಸೆ ಪಡ್ತೀವಿ, ಇದ್ದದೆಲ್ಲ ಕಳ್ಕೊಬೇಕಂತ ಎಷ್ಟು ಆಸೆ ಪಡ್ತೀವಿ, ಇದ್ದದ್ದು ಕಳ್ಕೊಂಡು ಬಿಡ್ಬೇಕು ನಾವು ಆಸೆ ಪಡ್ತೀರಾ? ಯಾರು ₹1 ಬಿಟ್ಕೊಡಲ್ಲ. ಹಲ್ಲೆಲೂಯಾ. ಲೆಕ್ಕ ಚುಕ್ತ ಮಾಡಿ ಇಲ್ಲಿದ್ದ ಜಾಗ ಖಾಲಿ. ಓಕೆ ಸರಿ. ಹಿಂಸೆ, ದಿನಾಲು ಹಿಂಸೆ ಕೊಟ್ಟು ಬಡಿದು ಮಾಡಿದ್ರೆ ಎಷ್ಟು ಆಸೆ ಪಡ್ತೀವಿ? ಅಡ್ಡಿ ಬರ್ಬೇಕಂತ ಆಸೆ ಪಡ್ತೀವಿ. ನಾನು ಒಳ್ಳೆ ಕೆಲಸ ಕೊಡ್ತೀನಿ, ನನಗೆ ಒಂದು ಅಡ್ಡಿ ಬರ್ಬೇಕಂತ ಎಷ್ಟು ಆಸೆ ಪಡ್ತೀನಿ? ಯಾರು ಆಸೆ ಪಡಲ್ಲ ಅಂದ್ರೆ ಬರೋದಿಲ್ಲಲ್ಲ, ಯಾರು ಆಸೆ ಪಡಲ್ಲ. ಸರಿ, ಪೌಲ ಹೇಳ್ತಾನೆ, ಇದನ್ನೆಲ್ಲ ನನಗೆ ಸಂಭವಿಸುವಾಗ, ಇದು ಎಲ್ಲ ನನಗೆ ಬಂದಾಗ, ನನ್ನ ಬಲಹೀನತೆ ಬಂದಾಗ, ಇಕ್ಕಟ್ಟು, ಹೊಡೆತ, ನೋವು ಬಂದಾಗ ನಾನು ಬಲಿಷ್ಠನಾಗ್ತೇನೆ. ಪೌಲ ಹೇಳ್ತಾನೆ, ಇದು ಎಲ್ಲ ನನಗೆ ಸಂಭವಿಸಿದಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ, ಬಹಳ ಸಂತೋಷವಾಗಿ, ಬಹಳ ಪುಷ್ಟವಾಗಿ, ಬಹಳ ಬಲಿಷ್ಠವಾಗಿ ನಾನಿದ್ದೇನೆ. ನಾನು ಯಾವಾಗ ಬಲಹೀನನಾಗ್ತೀನೋ ಆವಾಗಲೇ ಕರ್ತನ ಬಲದಿಂದ ಬಲಗೊಳ್ಳುತ್ತೇನೆ. ಯಾರು ಆಸೆ ಪಡಲ್ಲ, ನಮ್ಮ ಬಲನೇ ತೋರಿಸ್ತೀವಿ. ಯಾವಾಗ ತನ್ನ ಬಲವನ್ನ ಎಲ್ಲ ಒಗದನೋ ಅವಾಗ ದೇವರ ಬಲವನ್ನು ಹೊತ್ಕೊಂಡು ಪ್ರಾರಂಭ ಮಾಡಿ. ದೇವರ ಬಲ. ಇವತ್ತು ಸಭೆ ಯಾವತ್ತೂ ಆ ಬಲಹೀನತೆ, ಏನಾದ್ರೂ ಕೆಟ್ಟ ನಡೆದ್ಬಿಟ್ರೆ ದೇವರೇ ಯಾಕೆ ನನಗೆ ಹಿಂಗೆ ನಡೆಯುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡೋರೇ ಜಾಸ್ತಿ. ಆದ್ರೆ ಒಳ್ಳೆದಕ್ಕಾಗಿ ದೇವರು ಮಾಡಿದಾನ ಅಂತ ಹೇಳಿ ಯಾರು ಸ್ತೋತ್ರ ಮಾಡೋದು. ದೊಡ್ಡ ಅಪಾಯದಿಂದ ತಪ್ಪಿಸಿರ್ಬಹುದು ದೇವರು, ಸಣ್ಣದೊಂದು ಹೊಡೆತ ಕೊಟ್ಟು ದೊಡ್ಡ ಅಪಾಯದಿಂದ ತಪ್ಪಿಸಿರ್ಬಹುದು, ಅದನ್ನ ಯಾರು ವಿಚಾರ ಮಾಡಲ್ಲ. ಆದರೆ ಯಾಕಾಯ್ತು, ನನಗೆ ಯಾಕೆ ಆಗ್ಬೇಕಾಗಿತ್ತು? ಮತ್ತಾಯನ ಸುವಾರ್ತೆ 10ನೇ ವಾಕ್ಯ, 10ನೇ ಅಧ್ಯಾಯ 25ನೇ ವಾಕ್ಯ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದನಿಯಂತೆ ಯಜಮಾನನಂತೆ ಆಗುವುದು ಆಳಿಗೆ ಸಾಕು. ಅವರ ಮನೆಯವರನ್ನು ಏನಂದಾರು? ಯಾರ ಮನೆ? ಹಲ್ಲೆಲೂಯಾ. ಬೆಲ್ಜೆಬೂಲನ ಮನೆಯವರಿಗೆ ಏನಂತಾರೆ? ಯಾವಾಗ ಸ್ಥಾನಮಾನವನ್ನು ಹುಡುಕಿ ಬರ್ತೀವಲ್ಲ, ಬೆಲ್ಜೆಬೂಲನ ರೀತಿಯಲ್ಲಿ ನಮ್ಮ ಜೀವಿತ ಇರ್ತದೆ. ಯಾವಾಗಲೂ ನಮ್ಮ ಸನ್ಮಾನಕ್ಕಾಗಿ ಓಡ್ತೀವಲ್ಲ, ಬೆಲ್ಜೆಬೂಲ್ ಏನ್ ಗೊತ್ತಾ? ಪಿಶಾಚಿ ಅಂತ ಅರ್ಥ. ಏನ್ರಿ? ಬೆಲ್ಜೆಬೂಲ್ ಅಂದ್ರೆ ಪಿಶಾಚಿ, ದೆವ್ವ, ಭೂತ. ಅದಕ್ಕೆ ಹೆಸರದು. ಹಾಗಾದ್ರೆ ಅಂತ ಸ್ವಭಾವ ನಿನಗೂ ಹಂಗಾಗ್ಬೇಕಂತಾದ್ರೆ ನೀನ್ ಯಾವ ಮನೆಗೆ ಸೇರಿ? ಆ ಮನೆಯವರಿಗೆ ಏನಂದಾರು? ನೀ ಯಾರ ಮನೆಯವರು?
ಲೋಕದ ಇಚ್ಛೆಗಳು ಇಂಥ ಹುಳಗಳು ನಿನ್ನ ಒಳಗಡೆ ಇದ್ರೆ ನೀನು ಕೂಡ ಬೆಂಜೇಮನ ಮನೆಗೆ ಸಂಬಂಧಪಟ್ಟವರಾಗ್ತೀವಿ. ಆದ್ರೆ ದೇವರಿಗೆ ಬೆಂಜೇಮನ ಮನೆಯಲ್ಲಿ ಸಂಬಂಧಪಡಬೇಕಂತ ದೇವರು ಕರೀಲಿಲ್ಲ, ನಿನಗೆ ಪರಲೋಕಕ್ಕೆ ಸಂಬಂಧಪಟ್ಟವರ ಹೇಳಿ ದೇವರಿಗೆ ಹಲ್ಲೆಲೂಯ. ಪರಲೋಕದ ಸಂಸ್ಥಾನಕ್ಕೆ ಸಂಬಂಧಪಟ್ಟವರು ಅಂತ ದೇವರು ಹೇಳ್ತಾನೆ, ರಾಜ್ಯ ವಂಶಸ್ಥರು ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯ. ರಾಜ್ಯ ವಂಶಸ್ಥರು, ಆತನನ್ನ ಹಿಂಬಾಲಿಸುವಂತ ಪ್ರಜೆ ನೀನು. ಆದ್ರೆ ಅದನ್ನು ಯಾವತ್ತು ರಾಜನ ಮನೆತನದಲ್ಲಿ ಇರ್ಬೇಕಂತ ಆಸೆ ಪಡೋದಿಲ್ಲ, ಈ ಬೆಂಜೇಮನ ರೀತಿಯಲ್ಲಿ ಜೀವನ ಮಾಡ್ಬೇಕಂತ ಆಸೆ ಪಡೋದಿಲ್ಲ. ಯಾವಾಗಲೂ ನಾನು ಹಂಗಿರ್ಬೇಕಂತ ಹೇಳ್ತೀಯಲ್ಲ, ನಿನ್ ಜೀವನ ಬೆಂಜೇಮನ ಮನೆಯಲ್ಲಿ. ಯಾಕಂದ್ರೆ ಇಂಥ ಸಂದೇಶಗಳು ಕೆಲವರಿಗೆ ಅರ್ಥ ಆಗಲ್ಲ, ಆದ್ರೆ ಕೆಲವೊಂದು ಮಾತುಗಳು ಕಹಿಯಾಗಿ ಇರಬಹುದು, ಹೊಡ್ತಾ ಬಿದ್ದಂಗ ಆಗ್ಬಹುದು, ಆದ್ರೆ ಅದು ನಿನ್ನ ಹಿತಕ್ಕಾಗಿರ್ತದೆ, ಅದು ನಿನ್ನ ಉದ್ಧಾರಕ್ಕಾಗಿರ್ತದೆ, ಅದು ನಿನ್ನ ಬೆಳವಣಿಗೆಗಾಗಿರ್ತದೆ. ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋದು, ದೇವರೇ ನಾನು ಕರ್ತನೇ ನೀನು ಹೇಳಿದ ಹಾಗೆ ಸ್ವಾಮಿ ಬೆಂಜೇಮನ ಮನೆಯಕ್ಕೆ ಸಂಬಂಧಪಟ್ಟವರಲ್ಲ, ನಾನು ಪರಲೋಕ ಸಂಸ್ಥಾನಕ್ಕೆ ಸಂಬಂಧಪಟ್ಟವರು. ನೀನು ನನಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟ ಮೇಲೆ ನಾನು ಯಾಕೆ ಇವನಿಗೆ ಮಗನಾಗಲಿ, ನಾನು ಯಾಕೆ ಇವನಿಗೆ ದಾಸನಾಗಲಿ, ನಾನು ಯಾಕೆ ಇವನಿಗೆ ಕರ್ತನೆ ರಾಜನಿಗೆ ಒಳಪಡಲಿ. ನಾನು ನಿನಗೆ ಒಳಪಡ್ತೇನೆ, ನಿನ್ನ ಮಾತನ್ನು ಕೇಳ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರೆಲ್ಲ ದೇವರ ಮಾತನ್ನ ಸತ್ಯವನ್ನ ನೀನು ಅರ್ಥ ಮಾಡಿಕೊಂಡು ದೇವರ ಮಾತನ್ನ ನೀನು ಕೇಳ್ತೀಯೋ, ನಿನ್ನ ಹೃದಯದಲ್ಲಿ ದೇವರ ಮಾತನ್ನ ಇಟ್ಕೊಳ್ತಾ ಇದೆಯೋ, ಆ ವ್ಯಕ್ತಿ ಯಾವುದೇ ಪಿಶಾಚಿಗೆ ಹೆದರುವ ಅವಶ್ಯಕತೆ ಇಲ್ಲ, ಯಾವುದೇ ಹುಳಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ, ಯಾವುದೇ ರೋಗಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ, ಯಾವುದೇ ಅಪಾಯ ಮಾಡುವಂತ ಕಾರ್ಯಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ, ಯಾವುದೇ ದೊರೆತನ ಮಾಡುವ ಶಕ್ತಿಗಳಿಗೆ, ಮಾಟ ಮಂತ್ರ ಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿನ್ನ ಒಳಗಡೆ ಇರುವುದು ಜೀವಿಸುವ ದೇವರ ಮಾತುಗಳು. ಹಂಗಂತೇಳಿ ನಿನಗೆ ಕಷ್ಟ ಕೊಡಬೇಕಂತ ಹೇಳ್ತಿರ್ಲಿಲ್ಲ, ಕಷ್ಟ ಕೊಡಬೇಕಂತ ಹೇಳ್ತಿರ್ಲಿಲ್ಲ. ದೇವರು ನಿನ್ನ ಸಂತೋಷವಾಗಿರ್ಬೇಕಂತ. ನಾ ಕೇಳ್ದಾಗ ಹೇಳ್ತೀರಾ, ಕೆಲವೊಂದು ಪದ ನುಗ್ಗಬೇಡ ಗಪ್ ಅಂತ ಹೇಳಿ ಅಲ್ಲೇ ಇಲ್ಲ. ಯಾಕಂತಂದ್ರೆ ಅದು ಬಾಯಿಗೆ ಹೇಳ್ತದೆ. ನಾವು ಏನ್ ಬಾಯಿಗೆ ಅರಿಕೆ ಮಾಡಿರ್ತೀವೋ ಅದೆಲ್ಲ ನಮ್ಮನ್ನ ನಾಳೆ ನ್ಯಾಯ ತೀರ್ಪಿನ ನಡೆಸ್ತದೆ. ಹಂಗಂತೇಳಿ ನುಂಗಾಕು ಹೋಗ್ಬೇಡ್ರಿ. ನೀವು ಒಂದು ವೇಳೆ ಅದನ್ನ ನುಂಗಿದ್ರು, ಬಾಯಿನಿಂದ ಹೇಳ್ತಿದ್ರು, ಮನಸ್ಸಿಗೆ ಅದು ಟಚ್ ಆಗಿರ್ತದೆ, ದೇವರು ಬಿಡಲ್ಲ ಅವಶ್ಯ. ಹಲ್ಲೆಲೂಯ, ಹಲ್ಲೆಲೂಯ. ದೇವರೇ ಈ ದಿನ ಸ್ವಾಮಿ ನಾನು ರಕ್ಷಣೆಯ ವಸ್ತ್ರವನ್ನ ಕಳೆದುಕೊಂಡು ಹುಳಗಳ ಕೈಗೆ ಸಿಕ್ಕಿ ಋಷಿಯನ್ನು ಹಿಡಿಸಿಕೊಂಡು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ನನ್ನ ರಕ್ಷಣೆ ವಸ್ತ್ರ ಸತ್ಯವಾಗಿ ನಾನು ಒಪ್ಪುತ್ತೇನೆ. ನಾನು ಅದನ್ನು ಕಳ್ಕೊಂಡಿದ್ದೇನೆ. ದೇವರೇ ತಿರುಗಿ ಆ ರಕ್ಷಣೆಯ ವಸ್ತ್ರವನ್ನ ನಾನು ಹೊಂದೋದಕ್ಕಾಗಿ ಇವತ್ತೊಂದು ತೀರ್ಮಾನ ಮಾಡ್ತೇನೆ. ಇವತ್ತು ನಿನಗೆ ಮಾತು ಕೊಡ್ತೇನೆ. ಈ ಲೋಕದ ಯಾತ್ರೆ ಮುಗಿಯೋ ತನಕ, ಈ ಲೋಕದ ನನ್ನ ಶರೀರದಲ್ಲಿ ಉಸಿರಿರೋ ತನಕ ನಾನು ನೀನು ಕೊಟ್ಟಂತ ರಕ್ಷಣೆ ವಸ್ತ್ರವನ್ನ, ನಿನ್ನ ರಕ್ತದಿಂದ ತೊಳೆದಂತ ಶುಭ್ರ ವಸ್ತ್ರವನ್ನ, ನಿಲುವಂಗಿಯನ್ನ ನಾನು ಇವತ್ತಿನಿಂದ ಯಾವ ಹುಳಗಳಿಗೆ ಅವಕಾಶ ಕೊಡದಂತೆ, ಯಾವ ಹುಳಗಳಿಂದ ನುಷಿ ಹಿಡಿಯದಂತೆ ಇವತ್ತಿನಿಂದ ನಿನಗೆ ಪ್ರಮಾಣ ಮಾಡಿ ನಿನ್ನ ಸಭೆಯಲ್ಲಿ ಮಾತು ಕೊಡ್ತಾ ಇದ್ದೇನೆ. ಇದಕ್ಕೆ ಸಭೆ ಸಾಕ್ಷಿ, ಇದಕ್ಕೆ ದೇವದೂತರು ಸಾಕ್ಷಿ, ಇದಕ್ಕೆ ಸಭಾಪಾಲಕರು ಸಾಕ್ಷಿ, ಇದಕ್ಕೆ ನನ್ನ ಹೆಂಡತಿ ಸಾಕ್ಷಿ, ಇದಕ್ಕೆ ನನ್ನ ಗಂಡ ಸಾಕ್ಷಿ, ಇಲ್ಲಿ ಯಾರೆಲ್ಲ ಬಂದಿದ್ದಾರಲ್ಲ ಇವರೆಲ್ಲರೂ ಸಾಕ್ಷಿ. ದೇವರೇ ಇನ್ನು ಮುಂದೆ ನನಗೆ ಎಷ್ಟೇ ಅವಮಾನ ಆಗಲಿ, ಎಷ್ಟೇ ಅಪಮಾನ ಆಗಲಿ, ಎಷ್ಟೇ ನೋವು ಆಗಲಿ, ಇಷ್ಟೆಲ್ಲ ಸೇವಕರು ಏನಿಲ್ಲ ಅಂತಾರಲ್ಲ, ಅದನ್ನ ನನ್ನ ಹೃದಯದಿಂದ ನಂಬಿ ಕೇಳಿ ಕಾಪಾಡಿಕೊಳ್ಳೋದಕ್ಕೆ ಇವಾಗಲಿಂದ ನನ್ನ ಪ್ರಾರ್ಥನೆ ಜೀವಿತವನ್ನ ಕಟ್ಟಿಕೊಳ್ಳುತ್ತೇನೆ. ನನ್ನ ಮನೆ ಪ್ರಾರ್ಥನೆ ಮನೆಯಾಗ್ತದೆ.
ನನ್ನ ಮನೆ ರಕ್ಷಣೆ ಮನೆಯಾಗತ್ತೆ. ನನ್ನ ಮನೆ ದೇವರ ಪರಿಶುದ್ಧ ಸ್ಥಳವಾಗತ್ತೆ. ನನ್ನ ಮನೆ ಸಂತೋಷದಿಂದ ತುಂಬಲ್ಪಡ್ತದೆ. ಮಹಿಮೆಯ ಅರಸನನ್ನ ಸ್ವೀಕಾರ ಮಾಡ್ತದೆ. ಇವತ್ತು ಈ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ತುಂಬಿದ ಸಭೆಯಲ್ಲಿ ನಿನಗೆ ಮಾತು ಕೊಡ್ತೇನೆ. ಊಟ ಬಿಟ್ಟರು ಪರವಾಗಿಲ್ಲ, ಪ್ರಾರ್ಥನೆ ಬಿಡೋದಿಲ್ಲ, ಸ್ತುತಿಯಜ್ಞೆ ಬಿಡೋದಿಲ್ಲ, ನನ್ನ ರಕ್ಷಣೆ ಕಾಪಾಡ್ಕೊಳ್ತೇನೆ. ಆಮೇಲೆ ಆಮೇಲೆ ಯಾರೆಲ್ಲ ಹೇಳಿದಲ್ಲ ದೇವರೇ, ಅವರಿಗೆ ದೇವರೇ ನೀನೇ ಎಚ್ಚರಿಸು ಸ್ವಾಮಿ. ಯಾಕೆ ಈ ಮಾತು ಕೊಡ್ತಾರೆ? ಇವತ್ತು ಕಳ್ಕೊಂಡ್ರೆ ಕೊನೆ ತನಕ ಕಳ್ಕೊತೀವಿ. ಇವತ್ತು ಪಡ್ಕೊಂಡ್ರೆ ಡೈರೆಕ್ಟ್ ಬಂದು ಹೇಳಿದ್ರು, ಪಾಸ್ಟರ್ ನಾನು ಇವತ್ತು ಪ್ರಾರ್ಥನೆ ಮಾಡದಿದ್ರೆ, ಇವತ್ತು ನಾನು ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಇರಲ್ಲ, ನನಗೆ ಊಟ ಸೇರಲ್ಲ, ನಾನು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಬಹಳ ಜನ ಬಂದು ಹೇಳಿದ್ರು. ನನಗೆ ಇವತ್ತು ಹುಡುಕ್ತಾ ಇದ್ದೀನಿ ಅಂತವ್ರು ಎಲ್ಲಿದ್ದಾರೆ ಇವತ್ತು. ಅವತ್ತು ಊಟ ಸೇರ್ಲಿಲ್ಲಲ್ಲ, ಇವತ್ತು ಹೆಂಗೆ ಊಟ ಸೇರ್ತಾ ಇದೆ. ಅವತ್ತು ನೆಮ್ಮದಿನೇ ಇಲ್ಲಲ್ಲ, ಇವತ್ತು ಹೆಂಗೆ ನೆಮ್ಮದಿಯಿಂದ ಇದ್ದಾರೆ. ಅವತ್ತೆಲ್ಲವನ್ನ ಕಳ್ಕೊಂಡಕ್ಕೂ ರೆಡಿ ಆದ್ರಲ್ಲ, ಇವತ್ತು ಹೆಂಗೆ ಯಾವುದರಿಂದ ಓಡ್ತಾ ಇದ್ದಾರೆ ಅಂತ ನನಗೆ ದುಃಖ ಆಗ್ತಾ ಇದೆ. ಕೇಳ್ತಿದ್ದೀರಾ? ಅನೇಕರು ಬಂದು ಹೇಳಿದ್ದೀರಿ. ನೀವು ಹೆಸರು ಹೇಳ್ಬೋದು, ನೀವು ಯಾರ್ಯಾರು ಹೇಳಿರ ಅಂತ ಹೇಳಿ. ಆದ್ರೆ ಯಾರು ಹೇಳಿದಿರಲ್ಲ ನಿಮಗೆ ಗೊತ್ತಾಗ್ಬೇಕಂತ ಹೇಳಿದ್ದೇನೆ. ಇದು ನಿಮಗೆ ಸ್ವಲ್ಪ ಗೊತ್ತಾಗಲಿದ್ರೆ ಈ ಮಾತು ಹೇಳಿದ್ದು. ಹಲ್ಲೆಲೂಯಾ. ಎದ್ದಿಟ್ಕೊಳ್ತೀರಾ? ಈ ಭಾಷಣ ನನ್ನ ಬಗ್ಗೆ ನಿನ್ನ ಬಗ್ಗೆನೇ ಮಾತಾಡಕ್ ದೇವರು ನನಗೆ ಇಟ್ಟಿದ್ದು. ಹಲ್ಲೆಲೂಯಾ.